Hallelujah. Hallelujah. Okay. Greet you all in the precious name of our Lord and Savior Jesus Christ. ನಮ್ಮ ರಕ್ಷಕನು ಕರ್ತನಾದಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. Praise you, Jesus. This Tuesday teaching is very important. ಈ ಮಂಗಳವಾರದ ಬೋಧನೆಯು ಬಹಳ ಮುಖ್ಯವಾಗಿದೆ. Even if you miss 1 week, you will miss the connection. ಒಂದು ವಾರ ಆದ್ರೆ ನೀವು ತಪ್ಪಿಸಿಕೊಂಡರೆ ಅದು ನೀವು ಏನು ಆ ಸಂಗತಿಯನ್ನು ಕಳೆದುಕೊಳ್ತೀರಿ. You will miss it. ಅದು ನೀವು ತಪ್ಪಿಸಿಕೊಳ್ತೀರಿ. So I encourage you, if you have missed it, it is available in the YouTube. Keep listening. ಒಂದು ವೇಳೆ ನೀವು ತಪ್ಪಿಸಿಕೊಂಡದಾದ್ರೆ ಅದು ಯೂಟ್ಯೂಬ್ ಅಲ್ಲಿ ನಿಮಗಾಗಿ ಲಭ್ಯವಿದೆ, ಹೋಗಿ ಅದನ್ನು ಕೇಳಿರಿ. And make sure you attend next week. ನೀವು ಮುಂದಿನ ವಾರ ಬರೋ ಹಾಗೆ ನೋಡಿಕೊಳ್ಳ್ರಿ. Then you will get a clear picture. ಆವಾಗ ನಿಮಗೆ ಸರಿಯಾದ ಒಂದು ಚಿತ್ರದ ಕುರಿತಾಗಿ ಸಿಗ್ತದೆ. Hallelujah. Hallelujah. Have you ever seen any artist doing a painting? ನೀವೆಂದಾದ್ರೂ ಒಬ್ಬ ಚಿತ್ರಕಾರ ಒಬ್ಬ ಚಿತ್ರವನ್ನು ಬಿಡಿಸುವುದನ್ನ ನೋಡಿದ್ದೀರಾ? When you see first time, you will think he is drawing a line. ನೀವು ಮೊದಲನೇ ಬಾರ ಅದನ್ನು ನೋಡುವಾಗ ನೀವು ಅನ್ಸ್ಕೊಳ್ತೀರಿ ಆತನು ಒಬ್ಬ ಸಿಂಹನನ್ನು ಬಿಡಿಸ್ತಾ ಇದ್ದಾನೆ. Just some line, some scratching he is doing. ನೀವು ಅನ್ಸ್ಕೊಳ್ತೀರಿ ಕೆಲವೊಂದು ಗೆರೆಗಳನ್ನು ಮಾತ್ರ ಆತನು ಹಾಕ್ತಾ ಇದ್ದಾನೆ ಎಂಬುದಾಗಿ. But after he completes the painting, you will understand, wow, this is what. ಆತನು ತನ್ನ ಚಿತ್ರವನ್ನು ಮುಗಿಸಿದ ನಂತರ ನಿಮಗೆ ಅರ್ಥವಾಗ್ತದೆ ಆತನು ಏನು ಬಿಡಿಸ್ತಾ ಇದ್ದಾನೆ ಎಂಬುದಾಗಿ. So this message, I have started it, still I have not finished. ನಾನು ಈ ಒಂದು ಸಂದೇಶವನ್ನು ಪ್ರಾರಂಭಿಸಿದ್ದೇನೆ, ಇನ್ನು ಇದನ್ನು ಮುಗಿಸಲಿಲ್ಲ. Maybe next week I'll try to complete. ಬರುವ ವಾರ ಇದನ್ನು ಮುಗಿಸಲಿಕ್ಕೆ ನಾನು ಪ್ರಯತ್ನಿಸ್ತೇನೆ. So be patient, keep reminding. When I revise, you don't think you know it, listen it again and again. ನೀವು ತಾಳ್ಮೆ ಉಳ್ಳವರಾಗಿರಿ, ನಾನು ಪುನಃ ಇದನ್ನು ಪುನರಾವರ್ತಿಸುವಾಗ ನೀವು ಅನ್ಕೋಬೇಡ್ರಿ ನನಗೆ ಎಲ್ಲ ಗೊತ್ತುಂಟು ಎಂಬುದಾಗಿ. ನೀವು ತಾಳ್ಮೆಯಿಂದ ಇದನ್ನು ಕೇಳಿಸ್ಕೊಳ್ತಾ ಇರಿ. Every time when I revise, I add something, I make some new statements. ಪ್ರತಿ ಸಲ ನಾನು ರಿವಿಷನ್ ಮಾಡುವಾಗ ಏನೋ ಒಂದು ಹೊಸದನ್ನು ಅದಕ್ಕೆ ನಾನು ಕೂಡಿಸಿ ಹೇಳ್ತೇನೆ. Okay, let's get back to one more time Genesis 1st chapter verse 26. ನಾವು ಇನ್ನೊಂದು ಸಾರಿ ಆದಿಕಾಂಡ 1ನೇ ಅಧ್ಯಾಯಕ್ಕೆ ತಿರುಗಿ ಹೋಗೋಣ. And God said, let us make man in our image, after our likeness, and let them have dominion over the fish of the sea, over the fowl of the air, over the cattle, over all the earth, over every creeping thing that creepeth upon the earth. ತರುವಾಯ ದೇವರು ನಮ್ಮ ರೂಪದಲ್ಲಿ ನಮ್ಮ ಹೋಲಿಕೆ ಸರಿಯಾಗಿ ಮನುಷ್ಯನನ್ನು ಮಾಡೋಣ, ಅವರು ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಪಶುಗಳ ಮೇಲೆಯೂ ಎಲ್ಲಾ ಭೂಮಿಯ ಮೇಲೆಯೂ ಭೂಮಿಯ ಮೇಲೆ ಹರಿದಾಡುವ ಪ್ರತಿಯೊಂದು ಕ್ರಿಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. Hallelujah. Hallelujah. Everything God created when he spoke. He said, then it came into existence. ದೇವರು ಸೃಷ್ಟಿ ಮಾಡಿದ ಪ್ರತಿಯೊಂದು ಸೃಷ್ಟಿಯು ಆತನು ಮಾತನಾಡಿದ ನಂತರ ಅವೆಲ್ಲವೂ ಅಸ್ತಿತ್ವಕ್ಕೆ ಬಂತು. Light came into existence because he spoke. ಬೆಳಕು ಅಸ್ತಿತ್ವಕ್ಕೆ ಬಂತು ಯಾಕಂದ್ರೆ ದೇವರು ಮಾತನಾಡಿದನು. Hallelujah. Hallelujah. He says, let there be light. Light came into existence. ಆತನು ಹೇಳಿದನು ಬೆಳಕಾಗಲಿ ಎಂಬುದಾಗಿ ಮತ್ತು ಬೆಳಕು ಅಸ್ತಿತ್ವಕ್ಕೆ ಬಂತು. I told the correct translations. God says, light be, light was. ಸರಿಯಾದ And God say it was good. God saw it was good. ಸರಿಯಾದ ತರ್ಜುಮೆ ಹೇಳ್ತದೆ, ದೇವರು ಹೇಳಿದ ಬೆಳಕು ಆಗಲಿ ಎಂಬುದಾಗಿ, ಬೆಳಕು ಆಯಿತು ಮತ್ತು ದೇವರು ಅದನ್ನು ಒಳ್ಳೆಯದೆಂಬುದಾಗಿ ಹೇಳಿದ. So before light came into existence, God spoke. ಬೆಳಕು ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ದೇವರು ಮಾತನಾಡಿದರು. So before man came into existence, God spoke. ಮನುಷ್ಯನು ಅಸ್ತಿತ್ವಕ್ಕೆ ಬರುವುದಕ್ಕಿಂತ ಮುಂಚೆ ದೇವರು ಮಾತನಾಡಿದನು. Let us create man in our image and our likeness. ನಾವು ಮನುಷ್ಯನನ್ನು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯಂತೆ ಸೃಷ್ಟಿಸೋಣ. What is the image of God? ದೇವರ ಸ್ವರೂಪ ಅಂದರೆ ಏನು? He explains, let them have dominion over the fish, over the birds, over the cattle, over every creeping thing, and over all the earth. ನಂತರ ಆತನು ಅದು ವಿವರಿಸಿ ಹೇಳ್ತಾನೆ, ಆ ಮನುಷ್ಯನು ಎಲ್ಲತನ ಮೇಲೆ ದೊರೆತನ ಮಾಡಲಿ, ಪಶುಗಳ ಮೇಲೆ, ಮೀನುಗಳ ಮೇಲೆ, ಆಕಾಶದಲ್ಲಿರುವ ಎಲ್ಲದ ಮೇಲೆಯೂ
ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ಕ್ರಿಮಿಕೀಟಗಳ ಮೇಲೆಯೂ ದೊರೆತನ ಮಾಡಲಿ. And over all the earth. ಮತ್ತು ಭೂಮಿಯ ಮೇಲೆಯೂ ದೊರೆತನ ಮಾಡಲಿ. Over all the earth, man is supposed to have a dominion. ಭೂಮಿಯ ಮೇಲೆಲ್ಲ ಮನುಷ್ಯನೇ ದೊರೆತನ ಅಧಿಕಾರ ಚಲಾಯಿಸಬೇಕು. Man is created in the image of God. ಯಾಕಂದರೆ ಮನುಷ್ಯನು ದೇವರ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾನೆ. God, prescribes how the man should function in this earth. ದೇವರು ಅಲ್ಲಿ ಹೇಳ್ತಾನೆ ಈ ಭೂಮಿಯ ಮೇಲೆ ಮನುಷ್ಯನು ಹೇಗೆ ಕಾರ್ಯ ಮಾಡಬೇಕು. Very specific is how man should live. ಆತ ನಿರ್ದಿಷ್ಟವಾಗಿ ಹೇಳ್ತಾನೆ ಮನುಷ್ಯನು ಯಾವ ರೀತಿ ಜೀವಿಸಬೇಕು. Man should have dominion over all the earth. ಮನುಷ್ಯನು ಭೂಮಿಯ ಮೇಲೆ ಇರುವ ಎಲ್ಲದರ ಮೇಲೆ ದೊರೆತನ ಮಾಡಬೇಕು. Say after me, man should have dominion over all the earth. ನನ್ನ ಹಿಂದೆ ಹೇಳ್ರಿ, ಮನುಷ್ಯನು ಭೂಮಿಯ ಮೇಲೆ ಇರುವ ಎಲ್ಲದರ ಮೇಲೆ ದೊರೆತನ ಮಾಡಬೇಕು. Then because he spoke, verse 27, man came into existence. ಆತನು ಮಾತನಾಡಿದ ಕಾರಣವೇ 27ನೇ ವಚನದಲ್ಲಿ ಮನುಷ್ಯನು ಅಸ್ತಿತ್ವಕ್ಕೆ ಬರ್ತಾನೆ. God created man in his own image. ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ. Male and female he created. ಗಂಡು ಹೆಣ್ಣಾಗಿ ಸೃಷ್ಟಿಸಿದ. Then verse 28, God blessed man. 28ನೇ ವಚನದಲ್ಲಿ ದೇವರು ಮನುಷ್ಯನನ್ನು ಆಶೀರ್ವದಿಸಿದನು. So God not only created man, God gave power for the man. ದೇವರು ಮನುಷ್ಯನನ್ನು ಸೃಷ್ಟಿಸಿದ ಮಾತ್ರವಲ್ಲದೆ ದೇವರು ಮನುಷ್ಯನಿಗೆ ಶಕ್ತಿಯನ್ನು ಕೂಡ ಕೊಟ್ಟನು. God gave power so that he can have a dominion. ದೇವರು ಮನುಷ್ಯನಿಗೆ ಶಕ್ತಿಯನ್ನು ಕೊಟ್ಟನು, ಇದರ ಮೂಲಕ ಆತನು ದೊರೆತನ ಮಾಡುವಂತೆ. What is that power? ಆ ಶಕ್ತಿ ಯಾವುದು? Blessing. ಆಶೀರ್ವಾದ. Hallelujah. Hallelujah. And God gave assignment for blessing. God defined how blessing is going to work in a man. ಮತ್ತು ದೇವರು ಆಶೀರ್ವಾದಕ್ಕೆ ಕೆಲಸವನ್ನು ಕೊಟ್ಟನು. ಆ ಆಶೀರ್ವಾದವು ಮನುಷ್ಯನ ಜೀವಿತದಲ್ಲಿ ಹೇಗೆ ಕಾರ್ಯ ಮಾಡ್ತದೆ? Whatever God spoke in the beginning, till today it is happening. ಆ ದಿನ ದೇವರು ಏನು ಮಾತನಾಡಿದನು ಇನ್ನೂ ಕೂಡ ಅದು ಕಾರ್ಯದಲ್ಲಿ ಇದೆ. God said how earth should work. Till today it is working like that. ದೇವರು ಭೂಮಿಗೆ ಹೇಳಿದನು ಹೇಗೆ ಕಾರ್ಯ ಮಾಡಬೇಕು, ಇನ್ನೂ ಸಹ ಭೂಮಿ ಅದೇ ರೀತಿ ಕಾರ್ಯ ಮಾಡ್ತಾ ಇದೆ. God spoke to the seed how seed should work. Till today it is obeying God. ದೇವರು ಬೀಜಕ್ಕೆ ಮಾತನಾಡಿದನು, ಇನ್ನೂ ಕೂಡ ಬೀಜ ಅದೇ ರೀತಿಯಾಗಿ ಕಾರ್ಯ ಮಾಡ್ತಾ ಇದೆ. Even till today blessing will work. ಇನ್ನೂ ಕೂಡ ಆಶೀರ್ವಾದ ಕೆಲಸ ಮಾಡ್ತದೆ. Because God spoke it. ಯಾಕಂದ್ರೆ ದೇವರು ಮಾತನಾಡಿದ. What is the work of the blessing? ಆಶೀರ್ವಾದಕ್ಕೆ ಇರುವ ಕೆಲಸ ಯಾವುದು? It will make a man to be fruitful. ಅದು ಮನುಷ್ಯನನ್ನು ಫಲಭರಿತವಾಗಿ It ಮಾಡ್ತದೆ. will multiply a man. ಆ ಮನುಷ್ಯನನ್ನು ಹೆಚ್ಚಿಸ್ತದೆ. It will make him to fill the earth. ಅದು ಮನುಷ್ಯನನ್ನು ಭೂಮಿಯಲ್ಲೆಲ್ಲ ತುಂಬಿಕೊಳ್ಳುವಂತೆ ಮಾಡ್ತದೆ. Blessing will make a man to subdue everything. ಆಶೀರ್ವಾದ ಮನುಷ್ಯನಿಗೆ ಎಲ್ಲದರ ಮೇಲೆ ದೊರೆತನ ಮಾಡುವಂತೆ ಸಹಾಯ ಮಾಡ್ತದೆ. Will make a man to have a dominion over everything. ಮತ್ತು ಮನುಷ್ಯನಿಗೆ ಎಲ್ಲದರ ಮೇಲೆ ಅಧಿಕಾರ ಚಲಿಸುವ ಹಾಗೆ ಮಾಡ್ತದೆ. Hallelujah. Hallelujah. So you will be fruitful. ನೀವು ಫಲಭರಿತರಾಗಿರ್ತೀರಿ. You will multiply. ನೀವು ಹೆಚ್ಚಿಸ್ತೀರಿ. You will fill. ನೀವು ಭೂಮಿಯಲ್ಲೆಲ್ಲ ತುಂಬಿಕೊಳ್ತೀರಿ. And you will subdue everything. ಮತ್ತು ನೀವು ಎಲ್ಲದರ ಮೇಲೆ ದೊರೆತನ ಮಾಡ್ತೀರಿ. And dominion over everything. ಮತ್ತು ಎಲ್ಲದರ ಮೇಲೆ ಅಧಿಕಾರವನ್ನು ಚಲಾಯಿಸ್ತೀರಿ. Because that is the original blessing of God. ಯಾಕಂದ್ರೆ ಅದು ಮೂಲತವಾದಂತ ಆಶೀರ್ವಾದವಾಗಿದೆ You ದೇವರ. are an image of God. ನೀವು ದೇವರ ಸ್ವರೂಪವಾಗಿದ್ದೀರಿ. You will function like God in this earth. ನೀವು ಈ ಲೋಕದಲ್ಲಿ ದೇವರಂತೆ ಕಾರ್ಯ ಮಾಡ್ತೀರಿ. Hallelujah. Hallelujah. See, you will not tell excuses by seeing the circumstances. ನೀವು ಪರಿಸ್ಥಿತಿಗಳನ್ನು ನೋಡಿ ದೇವರಿಗೆ ನೆವಗಳನ್ನು ಹೇಳುವುದಿಲ್ಲ. If we open our eyes and see our problems, we can talk the problems. ನಾವು ನಮ್ಮ ಕಣ್ಣುಗಳನ್ನು ತೆರೆದು ಈ ಪರಿಸರವನ್ನು ನೋಡಿದರೆ ನಮ್ಮ ಸಮಸ್ಯೆಗಳನ್ನು ನಾವು ಮಾತನಾಡಬಹುದು. We can talk. ನಾವು ಮಾತನಾಡಬಹುದು. We can look at our passbook and say, not there. ನಮ್ಮ ಪಾಸ್ಬುಕ್ ಅನ್ನು ನೋಡಿ ನಾವು ಹೇಳ್ಬಹುದು ಏನು ಇಲ್ಲ. ಏನಿಲ್ಲ ನೋಡ್ರಿ, ಏನಿಲ್ಲ. ಮಂತ್ ಎಂಡ್ ನೋಡ್ರಿ, ಏನಿಲ್ಲ. ಇನ್ನು ಒಂದು ವಾರ ಆಯ್ತು, ಇನ್ನು ಸ್ಯಾಲರಿ ಆಗಿಲ್ಲ, ಏನಿಲ್ಲ. ಎಂಟಿ ಯು ಕ್ಯಾನ್ ಟಾಕ್. ನೀವು ಈ ರೀತಿಯಾಗಿ ಸಹ ಮಾತಾಡಬಹುದು. Or you can have other way.
ಇಲ್ಲಾದ್ರೆ ಇನ್ನೊಂದು ಮಾರ್ಗವಿದೆ. You can talk like an image of God. ನೀವು ದೇವರ ಸ್ವರೂಪದಂತೆ ಮಾತಾಡಬಹುದು. Even if nothing is there, ಏನು ಇಲ್ಲದಿರುವಾಗ ಕೂಡ you can say, be filled in Jesus' name. ನೀವು ಹೇಳ್ಬಹುದು ಯೇಸುವಿನ ನಾಮದಲ್ಲಿ ತುಂಬಿಕೋ. Hallelujah. Hallelujah. This will work. ಇದು ಕಾರ್ಯ ಮಾಡ್ತದೆ. Why it will work? ಯಾಕೆ ಇದು ಕಾರ್ಯ ಮಾಡ್ತದೆ? Blessing knows how to obey God. ಆಶೀರ್ವಾದಕ್ಕೆ ಗೊತ್ತುಂಟು ಹೇಗೆ ದೇವರಿಗೆ ವಿಧೇಯವಾಗಬೇಕು. The purpose God gave him this blessing is, ದೇವರು ಆಶೀರ್ವಾದ ಕೊಡುವುದಕ್ಕೆ ಉದ್ದೇಶ ಏನಂದ್ರೆ, God wants man, I'll put it like this. See, God kept him in the Garden of Eden so that he can enjoy it. Garden of Eden means it's a place of pleasure. ದೇವರು ಮನುಷ್ಯನನ್ನು ಏದೇನ್ ತೋಟದಲ್ಲಿ ಇಟ್ಟನು, ಯಾಕಂದ್ರೆ ಆತನು ಆನಂದಿಸಬೇಕು. ಏದೇನ್ ತೋಟದ ಅರ್ಥ ಏನಂದ್ರೆ ಅದು ಸಂತೋಷದ ಸ್ಥಳ. Garden of Eden is a replica of heaven. ಏದೇನ್ ತೋಟವು ಅದು ಪರಲೋಕಕ್ಕೆ ಹೋಲಿಕೆಯಾಗಿದೆ. So God has only one will. ದೇವರಿಗಿರುವುದು ಒಂದೇ ಒಂದು ಚಿತ್ತ. All of you say only one will. ಒಂದೇ ಒಂದು ಚಿತ್ತ. In the heaven also one will, and the earth also one will. ಪರಲೋಕದಲ್ಲಿ ಕೂಡ ಒಂದು ಚಿತ್ತ, ಭೂಮಿಯ ಮೇಲೆ ಕೂಡ ಒಂದೇ ಚಿತ್ತ. Not different plan in heaven, different plan in the earth. ಪರಲೋಕದಲ್ಲಿ ಬೇರೆ ಯೋಜನೆ, ಭೂಮಿಯ ಮೇಲೆ ಬೇರೆ ಯೋಜನೆ ಅಲ್ಲ. Our experiences and our philosophy will tell, earth nothing is there. In the heaven gold is there. ಆದರೆ ನಮ್ಮ ತತ್ವಗಳು, ನಮ್ಮ ಅನುಭವಗಳು ಹೇಳ್ತದೆ ಪರಲೋಕದಲ್ಲಿ ಎಲ್ಲಾ ಇದೆ, ಭೂಮಿಯ ಮೇಲೆ ಏನೂ ಇಲ್ಲ. So much gold there. ಅಲ್ಲಿ ತುಂಬಾ ಬಂಗಾರ ಇದೆ. No tears there. ಅಲ್ಲಿ ಕಣ್ಣೀರು ಇಲ್ಲ. But in the earth, ಆದ್ರೆ ಭೂಮಿಯ ಮೇಲೆ poverty is there. ಬಡತನ ಇದೆ. Difficulty is there. ಕಷ್ಟಗಳುಂಟು. Struggle is there. ಶ್ರಮೆಗಳುಂಟು. Don't believe the circumstances. ಪರಿಸ್ಥಿತಿಗಳನ್ನು ನಂಬೇಡ್ರಿ. You are born to change the circumstances. ನೀವು ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕಾಗಿ ಹುಟ್ಟಿದ್ದೀರಿ. A simple word, if you are born to rule. ಈ ಸುಲಭವಾದಂತ ಶಬ್ದಗಳಲ್ಲಿ ಹೇಳುವುದಾದ್ರೆ ನೀವು ದೊರೆತನ ಮಾಡುವುದಕ್ಕಾಗಿಯೇ ಹುಟ್ಟಿದ್ದೀರಿ. Say, I am born to rule. I am born to change the circumstances. ನಾನು ಪರಿಸ್ಥಿತಿಗಳನ್ನು ಬದಲಾಯಿಸುವುದಕ್ಕಾಗಿ ಹುಟ್ಟಿದ್ದೇನೆ. See, when God created a Garden of Eden for a man, God thought man should live like him. ಯಾವಾಗ ದೇವರು ಏದೇನ್ ತೋಟವನ್ನು ಸೃಷ್ಟಿಸಿದನು, ದೇವರು ಯೋಚಿಸಿದ ಮನುಷ್ಯನು ತನ್ನಂತೆಯೇ ಬದುಕಬೇಕು ಎಂಬುದಾಗಿ. Same way how he is in heaven, man should be here. ಆತನು ಪರಲೋಕದಲ್ಲಿ ಹೇಗಿದ್ದಾನೋ ಹಾಗೆ ಮನುಷ್ಯನು ಭೂಮಿಯ ಮೇಲೆ ಇರಬೇಕು. No sickness, no poverty, nothing. ಯಾವುದೇ ರೋಗವಿಲ್ಲ, ಯಾವುದೇ ಬಡತನವಿಲ್ಲ, ಏನೂ ಇಲ್ಲ. Abundance everywhere. ಎಲ್ಲದರಲ್ಲಿಯೂ ಸಮೃದ್ಧಿ. And God gave assignment for man. ಮತ್ತು ದೇವರು ಮನುಷ್ಯನಿಗೆ ಒಂದು ಕೆಲಸವನ್ನು ಕೊಟ್ಟ. Have dominion over the earth. ಭೂಮಿಯ ಮೇಲೆ ನೀನು ದೊರೆತನ ಮಾಡು. The whole earth, man is supposed to make it like a Garden of Eden. ಪೂರ್ಣ ಲೋಕವನ್ನು ಮನುಷ್ಯನು ಪರಲೋಕದಂತೆ ಏದೇನ್ ತೋಟದಂತೆ ಮಾಡಬೇಕಿತ್ತು. Just like Garden of Eden he should make. ಅದು ಏದೇನ್ ತೋಟದಂತೆ ಮಾಡಬೇಕಿತ್ತು. But because man committed sin, ಮನುಷ್ಯನು ಪಾಪ ಮಾಡಿದ ಕಾರಣ he was thrown out of Garden of Eden. ಆತನು ಆ ಏದೇನ್ ತೋಟದಿಂದ ಹೊರಗೆ ಹಾಕಲ್ಪಟ್ಟ. He lost, the authority. ಆತನು ಆ ಅಧಿಕಾರವನ್ನು ಕಳ್ಕೊಂಡ. But God is a good God. ದೇವರು ಒಳ್ಳೆ ದೇವರಾಗಿದ್ದಾನೆ. Still he is good. ಆತ ಇನ್ನೂ ಕೂಡ ಒಳ್ಳೆಯವನಾಗಿದ್ದಾನೆ. Man lost the vision. ಮನುಷ್ಯನು ಆ ದರ್ಶನವನ್ನು ಕಳೆದುಕೊಂಡ. But God never lost it. ಆದ್ರೆ ದೇವರು ಅದನ್ನು ಕಳ್ಕೊಂಡಿಲ್ಲ. No problem. ಸಮಸ್ಯೆ ಇಲ್ಲ. Even if he commits sin, ಆತನು ಪಾಪ ಮಾಡಿದ್ರು ಪರವಾಗಿಲ್ಲ. no problem if everybody commits sin. ಪರವಾಗಿಲ್ಲ, ಎಲ್ಲರೂ ಪಾಪ ಮಾಡಿದ್ರು ಸಹ. At least I found one family is righteous person. ಆದ್ರೆ ನಾನು ಒಂದು ಕುಟುಂಬವನ್ನು ಹುಡುಕ್ತೇನೆ, ಅದು ನೀತಿವಂತವಾಗಿರುವಂತ that is ಕುಟುಂಬ. Noah's family. ಅದು ನೋಹನ ಕುಟುಂಬ. Let everybody commit sin. ಎಲ್ಲರೂ ಪಾಪ ಮಾಡ್ಲಿ, No problem. ಪರವಾಗಿಲ್ಲ. This one family, ಈ ಒಂದು ಕುಟುಂಬ I will preserve it. ನಾನು ಅದನ್ನು ಕಾಪಾಡ್ತೇನೆ. It's not God is cruel to kill people. ದೇವರು ಮನುಷ್ಯನನ್ನು ಸಾಯಿಸುವುದಕ್ಕಾಗಿ ದೇವರಿಗೆ ಕ್ರೂರಿ ಅಲ್ಲ. No. The purpose he destroyed the people that day is he wants to save Noah. ಆ ದಿನ ದೇವರು ಆ ಜನರ ನಾಶ ಮಾಡೋದಕ್ಕೆ ಕಾರಣ ಏನಂದರೆ ದೇವರು ನೋಹನನ್ನು ಕಾಪಾಡುವುದಕ್ಕಾಗಿ At ಬಯಸಿದ. least this man is good. ಈ ಮನುಷ್ಯನಾದರೂ ಒಳ್ಳೆಯವನಾಗಿದ್ದಾನೆ. At least he can carry the blessing. ಈತನಾದರೂ ಈತನು ಈ ಆಶೀರ್ವಾದವನ್ನು ಹೊತ್ತುಕೊಂಡು ಹೋಗಬಹುದು. The whole world is destroyed. ಪೂರ್ಣ ಲೋಕವು ನಾಶವಾಗಿದೆ. Again God
blessed Noah with original blessing. ತಿರುಗಿ ದೇವರು ನೋಹನನ್ನು ಮೂಲತಃ ಆಶೀರ್ವಾದಗಳಿಂದ ಆಶೀರ್ವದಿಸಿದ. God never changed his mind. ದೇವರು ಎಂದು ಕೂಡ ಆತನ ಮನಸ್ಸನ್ನು God told ಬದಲಾಯಿಸಲಿಲ್ಲ. him, be fruitful, multiply, fill the earth. ದೇವರು ಆತನಿಗೆ ಹೇಳ್ದ, ನೀನು ಫಲಭರಿತವಾಗಿ ನೀ ಹೆಚ್ಚಿಕೋ, ನೀ ಭೂಮಿಯ ಮೇಲೆಲ್ಲ ತುಂಬಿಕೋ, Subdue everything, have dominion. ಎಲ್ಲದರ ಮೇಲೆ ದೊರೆತನ ಮಾಡು, ಎಲ್ಲದರ ಮೇಲೆ ಅಧಿಕಾರವನ್ನು ನಡೆಸು. And Noah's son carried this blessing. ನೋಹನ ಮಗನು ಈ ಆಶೀರ್ವಾದವನ್ನು ಹೊತ್ತುಕೊಂಡು ನಡೆದ. From his descendant came Melchizedek. ಅವರ ವಂಶವಳಿಯಿಂದ ಮೆಲ್ಕಿಸೆದೆಕನು ಬಂದನು. He carried the blessing. ಆತನ ಈ ಆಶೀರ್ವಾದವನ್ನು ಹೊತ್ತುಕೊಂಡು He ಬಂದ. brought it and transferred it to Abraham. ಅದನ್ನು ತೆಗೆದುಕೊಂಡು ಆತನು ಅಬ್ರಹಾಮನಿಗೆ ವರ್ಗಾಯಿಸಿದ. Hallelujah. Hallelujah. What Abraham got was a original blessing. ಅಬ್ರಹಾಮನಿಗೆ ಸಿಕ್ಕಿತ್ತು ಮೂಲತಃ ಆಶೀರ್ವಾದವಾಗಿತ್ತು. What God gave to Adam, same thing Abraham got. ಯಾವುದು ದೇವರು ಆದಾಮನಿಗೆ ಕೊಟ್ಟಿದ್ದನು ಅದೇ ಆದಾಮನಿಗೆ ಕೊಟ್ಟಿದ್ದು ಅದೇ ಅಬ್ರಹಾಮನಿಗೆ ಸಿಕ್ಕಿತು. Hallelujah. Hallelujah. And that's why in Romans 4:13 Bible calls Abraham is a heir of the world. ಅದಕ್ಕಾಗಿ ರೋಮ 4:13 ಹೇಳ್ತದೆ ಅಬ್ರಹಾಮನು ಈ ಲೋಕಕ್ಕೆಲ್ಲ ಮಾಲೀಕನೆಂಬುದಾಗಿ. So we are the children of Abraham. ನಾವು ಕೂಡ ಅಬ್ರಹಾಮನ ಮಕ್ಕಳಾಗಿದ್ದೇವೆ. We are also owner of the world. ನಾವು ಕೂಡ ಈ ಲೋಕಕ್ಕೆ ಯಜಮಾನರಾಗಿದ್ದೇವೆ. Now all that you and I have to do is ನಾವು ಮತ್ತು ನೀವು ಮಾಡಬೇಕಾದದ್ದು ಇಷ್ಟೇ, change our thinking. ನಮ್ಮ ಯೋಚನೆಗಳನ್ನು ಬದಲಾಯಿಸಬೇಕು. Tell your neighbor, change your thinking. ನಿಮ್ಮ ಪಕ್ಕದವರಿಗೆ ಹೇಳಿ, ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿರಿ. ಕೈ ಇಟ್ಟು ಮಾಡುವ, change your thinking. ನಿಮ್ಮ ಕೈ ಹೀಗೆ ಮಾಡಿ ಹೇಳಿ, ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿರಿ. Because the world is talking only negativity. ಯಾಕಂದ್ರೆ ಲೋಕವು ಕೇವಲ ನಕಾರಾತ್ಮಕವಾದದನ್ನೇ ಮಾತಾಡ್ತದೆ. Only negativity. ಕೇವಲ ನಕಾರಾತ್ಮಕವಾದದ್ದು. They'll never talk about blessings. ಯಾವತ್ತೂ ಅವರು ಆಶೀರ್ವಾದ ಕುರಿತಾಗಿ ಮಾತನಾಡುವುದಿಲ್ಲ. They will never say you are born to rule, you are born to dominate. ಅವರು ಯಾವತ್ತೂ ಹೇಳುವುದಿಲ್ಲ, ನೀ ಲೋಕವನ್ನು ಆಳ್ವಿಕೆ ಮಾಡುವುದಕ್ಕಾಗಿ, ಲೋಕ ಮೇಲೆ ದೊರೆತನ ಮಾಡುವುದಕ್ಕಾಗಿ ಹುಟ್ಟಿದ್ದಿ. Change this thinking. ಈ ಯೋಚನೆಗಳನ್ನು ನೀವು ಬದಲಾಯಿಸಬೇಕು. How can I change the thinking? ಹೇಗೆ ನಾವು ಯೋಚನೆಗಳನ್ನು ಬದಲಾಯಿಸಬಹುದು? You can see the Bible how this blessing worked in the lives of the people and lifted them up. ನೀವು ವಾಕ್ಯದಲ್ಲಿ ನೋಡಬೇಕು ಹೇಗೆ ಈ ಆಶೀರ್ವಾದ ಜನರ ಜೀವಿತದಲ್ಲಿ ಕಾರ್ಯ ಮಾಡಿದೆ ಮತ್ತು ಅಲ್ಲಿಂದ ನಾವು ಮೇಲಕ್ಕೆ ಬರಬೇಕು. This Abraham's blessing worked in Isaac. ಈ ಅಬ್ರಹಾಮನ ಆಶೀರ್ವಾದವು ಇಸಾಕನ ಜೀವಿತದಲ್ಲಿ ಕಾರ್ಯ ಮಾಡಿತು. Even during famine he prospered 100 times more. ಬರಗಾಲದಲ್ಲಿ, ಕ್ಷಾಮದ ಕಾಲದಲ್ಲಿ ಕೂಡ ಆತನು 100ರಷ್ಟು ಆತನು ಕೊಯ್ದ. It worked in Jacob's life. ಅದು ಏಕೋಬನ ಜೀವಿತದಲ್ಲಿ ಕೂಡ ಕಾರ್ಯ ಮಾಡಿತು. But this blessing works when you operate faith, when you believe, when you have a positive attitude. ಈ ಆಶೀರ್ವಾದ ಯಾವಾಗ ಕಾರ್ಯ ಮಾಡ್ತದೆ ಅಂದ್ರೆ ನೀವು ನಂಬಿಕೆಯಲ್ಲಿ ನೀವು ಕಾರ್ಯ ಮಾಡಿದಾಗ. But in Jacob's descendant, among all, it worked in Joseph's life. ಯಾಕೋಬನ ವಂಶಾವಳಿಯಲ್ಲಿ ಎಲ್ಲದರಲ್ಲೂ ಕೂಡ, ಯೋಸೇಫನ ಜೀವಿತದಲ್ಲೂ ಕೂಡ ಅದು ಕಾರ್ಯ ಮಾಡ್ತದೆ. Blessing is same. ಆಶೀರ್ವಾದ ಅದೇ. It is a original blessing. ಅದು ಮೂಲತ್ವ ಆಶೀರ್ವಾದ. It should work for everybody. ಅದು ಎಲ್ಲರ ಜೀವಿತದಲ್ಲಿ ಕಾರ್ಯ ಮಾಡಬೇಕು. Everybody has a different attitude. ಆದ್ರೆ ಎಲ್ಲರಲ್ಲಿ ಬೇರೆ ಬೇರೆ ಒಂದು ಸ್ವಭಾವಗಳು, ವರ್ತನೆಗಳಿವೆ. Someone had a jealous. ಕೆಲವರಲ್ಲಿ ಹೊಟ್ಟೆಗಿಚ್ಚಿತ್ತು. Someone bitterness. ಕೆಲವರ ಕಹಿಯಾದ ಭಾವನೆಗಳಿತ್ತು. Someone had a hatredness towards other brother. ಇನ್ನೊಬ್ಬರ ಮೇಲೆ ದ್ವೇಷವಿತ್ತು. These are all blessing blockers. ಇದೆಲ್ಲ ಆಶೀರ್ವಾದಗಳಿಗೆ ಅಡಚಣೆಯಾಗಿದೆ. Hallelujah. Hallelujah. When they came to know God is going to bless Joseph, they felt jealous. ಯಾವಾಗ ಅವರಿಗೆ ಗೊತ್ತಾಯಿತು ದೇವರು ಯೋಸೇಫನನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಅವರು ಹೊಟ್ಟೆಕಿಚ್ಚು ಪಟ್ಟರು. Are you with me? ನೀವು ನಮ್ಮೊಂದಿಗಿದ್ದೀರಾ? We should never feel jealous when God blesses somebody. ಯಾರಿಗಾದರೂ ದೇವರು ಆಶೀರ್ವಾದಿಸಿದಾಗ ನಾವು ಅವರ ಕುರಿತಾಗಿ ಹೊಟ್ಟೆಕಿಚ್ಚು ಪಡಬಾರದು. Do you know why? ನಿಮಗೆ ಗೊತ್ತಾ ಯಾಕೆ? If blessing works in his life, that blessing will work in my life. ಆ ಆಶೀರ್ವಾದ ಅವರ ಜೀವಿತದಲ್ಲಿ ಕಾರ್ಯ ಮಾಡಿದರೆ ಅದೇ ಆಶೀರ್ವಾದ ನನ್ನ ಜೀವಿತದಲ್ಲಿ ಕೂಡ ಕಾರ್ಯ ಮಾಡ್ತದೆ. When that God is same. ದೇವರು ಅದೇ ದೇವರಾಗಿದ್ದಾನೆ. He is not partial. ಆತನು ಪಕ್ಷಪಾತಿ ದೇವರಲ್ಲ. If something good is happening in somebody's life, we should praise God. Father, we thank you. You are doing in his life, in her life.
you are going to do in my life? ನೀವು ಯಾವ್ದಾದ್ರೂ ಜೀವಿತದಲ್ಲಿ ದೇವರು ಆಶೀರ್ವಾದ ಮಾಡೋದನ್ನು ಕಂಡ್ರೆ ನೀವು ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರೇ, ನೀವು ಅವರ ಜೀವಿತದಲ್ಲಿ ಅದ್ಭುತಗಳನ್ನು ಆಶೀರ್ವಾದಗಳನ್ನು ಮಾಡಿಸ್ತಾ ಇದೆಯಾ, ನನ್ನ ಜೀವಿತದಲ್ಲೂ ಕೂಡ ನೀನು ಆಶೀರ್ವಾದಗಳನ್ನು ತರ್ತಿ ಎಂಬುದಾಗಿ. That is positive attitude. ಅದೇ ಸಕಾರಾತ್ಮಕವಾದಂತ ಒಂದು ಭಾವನೆ. Joseph had this positive attitude. ಯೋಸೇಫನಲ್ಲಿ ಈ ಸಕಾರಾತ್ಮಕವಾದಂತ ವರ್ತನೆ ಇತ್ತು. He was sold as a slave. ಆತನು ಒಬ್ಬ ಗುಲಾಮನಾಗಿ ಇನ್ನೊಂದು ದೇಶಕ್ಕೆ ಮಾರಲ್ಪಟ್ಟಿದ್ದನು. He went to Potiphar's house. ಆತನು ಪೊಟಿಫರ ಮನೆಗೆ ಹೋಗಿದ್ದನು. Already servants were there. ಆಗಾಗಲೇ ಅಲ್ಲಿ ಸೇವಕರು ಇದ್ರು. But this man was slave. ಗುಲಾಮನಾಗಿದ್ದ. Means slave is still worse than a servants. ಗುಲಾಮನು ಸೇವಕರಿಗಿಂತ ಕೀಳನಾಗಿದ್ದ. Now come with me to Genesis 39. ನಮ್ಮೊಂದಿಗೆ ಆದಿಕಾಂಡ 39ನೇ ಅಧ್ಯಾಯಕ್ಕೆ ಬನ್ನಿರಿ. Let's read verse 2. 2ನೇ ವಚನವನ್ನು ಓದಿಕೊಳ್ಳುವ. And the Lord was with Joseph. He was prosperous man, and he was in the house of his master the Egyptian. ಕರ್ತನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದವನ ತನ್ನ ಯಜಮಾನನ ಮನೆಯಲ್ಲಿ ಇದ್ದನು. Yeah. Now let me, actually I stopped here last week. ಕಳೆದ ವಾರ ನಾನು ಇಲ್ಲಿಗೆ ನಿಲ್ಲಿಸಿದೆ. You should understand who is Joseph. ನೀವು ಅರ್ಥ ಮಾಡಿಕೊಳ್ಳಬೇಕು ಈ ಯೋಸೇಫನು ಯಾರಾಗಿದ್ದಾನೆ. He was a slave. ಆತನು ಗುಲಾಮನಾಗಿದ್ದ. When he was slave, ಆತನು ಗುಲಾಮನಾಗಿದ್ದಾಗ the Bible says the Lord was with Joseph. ಸತ್ಯವೇದ ಹೇಳ್ತದೆ ಕರ್ತನು ಯೋಸೇಫನ ಸಂಗಡ ಇದ್ದನು. He was a prosperous man. ಆತನು ಅಭಿವೃದ್ಧಿಯಾದಂತ ಮನುಷ್ಯನಾಗಿದ್ದನು. Actually, still my reasoning ability cannot grasp this scripture. ಇನ್ನೂ ಕೂಡ ನನ್ನ ಬುದ್ಧಿವಂತಿಕೆ ಈ ವಾಕ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. How can a slave be a prosperous man? ಹೇಗೆ ಒಬ್ಬ ಗುಲಾಮನು ಅಭಿವೃದ್ಧಿಯಾದಂತ ಮನುಷ್ಯನಾಗ್ಲಿಕ್ಕೆ ಸಾಧ್ಯ? Are you with me? ನೀವು ನಮ್ಮೊಂದಿಗೆ ಇದ್ದೀರಾ? It's like somebody is working as a peon. ನೀವು ಊಹಿಸಿಕೊಳ್ಳ್ರಿ, ಒಬ್ಬ ಪಿಯೋನ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. He is a prosperous peon. ಆತನು ಅಭಿವೃದ್ಧಿಯಾದಂತ ಒಂದು ಪಿಯೋನ್ ಆಗಿದ್ದಾನೆ. He is more prosperous than his manager. ಯಾವುದೇ ಮ್ಯಾನೇಜರ್ಗಿಂತ ಆತನು ಅಭಿವೃದ್ಧಿಯಾದಂತ ಮನುಷ್ಯನಾಗಿದ್ದಾನೆ. Means manager will come by bike, peon will come by car. ಈ ಮ್ಯಾನೇಜರ್ ಬೈಕಲ್ಲಿ ಬರ್ತಾನೆ, ಆದ್ರೆ ಪಿಯೋನ್ ಕಾರಲ್ಲಿ ಬರ್ತಾನೆ. Bike. Hello. Is it possible? ಅದು ಸಾಧ್ಯನಾ? Difficult to believe, no? ಇದು ನಂಬುವುದಕ್ಕೆ ಬಹಳ ಕಷ್ಟ ಅಲ್ವಾ? That is why I said change your thinking. ಅದಕ್ಕಾಗಿ ನಾನು ನಿಮ್ಗೆ ಹೇಳಿದೆ, ನಿಮ್ಮ ಯೋಚನೆಯನ್ನು ಬದಲಾಯಿಸಿರಿ. Your responsibility is believe in the blessing. ನಿಮ್ಮ ಕರ್ತವ್ಯ ಇಷ್ಟೇ, ನೀವು ಆಶೀರ್ವಾದಗಳ ಮೇಲೆ ನಂಬಿಕೆ ಇಡಬೇಕು. Doesn't matter what is your designation. ನೀವು ಏನು ನಿಮ್ಮ ಒಂದು ಹುದ್ದೆ ಏನಾಗಿದೆ ಅದು ಪರವಾಗಿಲ್ಲ. If you want to claim this scripture, ಈ ಒಂದು ವಚನವನ್ನು ನೀವು ಅರಿಕೆ ಮಾಡ್ಬೇಕಂತ you ಇದ್ರೆ should tell the Lord is with me. ದೇವರು ನನ್ನ ಸಂಗಡ ಇದ್ದಾನೆ, I am a prosperous man. ನಾನು ಅಭಿವೃದ್ಧಿಯಾದಂತ ಮನುಷ್ಯನು. Say the Lord is with me. I am a prosperous man. ದೇವರು ನನ್ನ ಸಂಗಡ ಇದ್ದಾನೆ, ನಾನು ಅಭಿವೃದ್ಧಿಯಾದಂತ ಮನುಷ್ಯನು. Again, it's a general term, okay? Now, for example, ಉದಾಹರಣೆಗಾಗಿ let's do still personalize. What is ನನ್ನ ಕೆಲಸ ಏನು? I am a pastor. ನಾವೊಬ್ಬ ಸಭಾಪಾಲಕನಾಗಿದ್ದೇನೆ. What is she? ನಾನೇನಾಗಿದ್ದೇನೆ? Teacher. ಟೀಚರ್ ಆಗಿದ್ದೇನೆ. So the Lord is with me. I am a prosperous pastor. The Lord is with her. She is a prosperous teacher. ದೇವರು ನನ್ನ ಸಂಗಡ ಇದ್ದಾನೆ, ನಾನು ಅಭಿವೃದ್ಧಿಯಾದಂತ ಪಾಸ್ಟರ್ ಆಗಿದ್ದೇನೆ. ದೇವರು ಈಕೆ ಸಂಗಡ ಇದ್ದಾನೆ, ಇವಳು ಅಭಿವೃದ್ಧಿಯಾದಂತ ಟೀಚರ್ ಆಗಿದ್ದಾನೆ. If you are a student, ನೀವು ವಿದ್ಯಾರ್ಥಿ ಆಗಿದ್ರೆ the Lord is with me. ದೇವರು ನನ್ನ ಸಂಗಡ ಇದ್ದಾನೆ, I am a prosperous student. ನಾನು ಅಭಿವೃದ್ಧಿಯಾದಂತ ವಿದ್ಯಾರ್ಥಿ If ಆಗಿದ್ದೇನೆ. you are a nurse, ನೀವೊಬ್ಬ ನರ್ಸ್ ಆಗಿದ್ರೆ the Lord is with me. ದೇವರು ನನ್ನ ಸಂಗಡ ಇದ್ದಾನೆ, I am a prosperous nurse. ನಾನು ಅಭಿವೃದ್ಧಿಯಾದಂತ ನರ್ಸ್ ಆಗಿದ್ದೇನೆ. Amen. ಆಮೆನ್. Are you here? ನೀವಿಲ್ಲಿದ್ದೀರಾ? If you are housewife, still you are great. ನೀವು ಒಬ್ಬ ಗೃಹಿಣಿ ಆಗಿದ್ರೆ ನೀವು ತುಂಬಾ ಶ್ರೇಷ್ಠರಾಗಿದ್ದೀರಿ. Because you are a prosperous housewife. ಯಾಕಂದ್ರೆ ನೀವು ಅಭಿವೃದ್ಧಿಯಾದಂತ ಗೃಹಿಣಿ ಆಗಿದ್ದೀರಿ. Amen. Are you with me? ನೀವು ನಮ್ಮೊಂದಿಗಿದ್ದೀರಾ? Okay, now I'll tell it for me. She will tell it in Kannada for her, okay? But when you repeat, don't say I'm a prosperous pastor. Whatever you are doing, say it.
ಈಗ ಪಾಸ್ಟರ್ ಅವರು ಅವರಿಗಾಗಿ ಹೇಳ್ತಾರೆ, ನಾನು ನನಗಾಗಿ ಹೇಳ್ತೇನೆ, ನೀವು ಏನಾಗಿದ್ರಿ ನಿಮ್ಮ ಕುರಿತಾಗಿ ಅದನ್ನ ಹೇಳ್ರಿ. Loudly share. If you're a student, whatever is your profession, tell the profession. I'll tell you it will work. ನೀವು ವಿದ್ಯಾರ್ಥಿಯಾಗಿದ್ರೆ ಯಾವ ಕೆಲಸ ಮಾಡ್ತಿದ್ರೆ ಆ ಕೆಲಸವನ್ನು ಹೇಳ್ರಿ. Say after me. I'll tell in English first. The Lord is with me. I am a prosperous pastor. ದೇವರು ನನ್ನ ಸಂಗಡ ಇದ್ದಾನೆ, ನಾನು ಅಭಿವೃದ್ಧಿಯಾದಂತ ಟೀಚರ್ ಆಗಿದ್ದೇನೆ. Hallelujah. Hallelujah. Keep saying it. ಇದನ್ನು ಹೇಳ್ತಾನೆ ಇರ್ರಿ. No matter wherever you work, ಎಲ್ಲಿ ಕೆಲಸ ಮಾಡ್ತಿದ್ರಿ ಪರವಾಗಿಲ್ಲ, you will see how blessing lifts you up in the same place. ಅದೇ ಸ್ಥಳದಲ್ಲಿ ಆಶೀರ್ವಾದ ಹೇಗೆ ನಿಮಗೆ ಏಳಿಕೆ ಅಂತ ಇರ್ತದೆ ನೀವು ನೋಡ್ತೀರಿ. Hallelujah. Hallelujah. And the verse 3 is very interesting. ಮೂರನೇ ವಚನ ಬಹಳ ಆಸಕ್ತಿ ಉಳ್ಳದಾಗಿದೆ. And his master saw that the Lord was with him, that the Lord made all that he did to prosper in his hand. ಕರ್ತನು ಅವನ ಸಂಗಡ ಇದ್ದಾನೆಂದು, ಅವನು ಮಾಡಿದೆಲ್ಲ ಕರ್ತನು ಅವನ ಕೈಯಿಂದ ಅಭಿವೃದ್ಧಿ ಮಾಡುತ್ತಾನೆಂದು ಅವನ ಯಜಮಾನನು ನೋಡಿದ್ದನು. His master saw. ಅವನ ಯಜಮಾನ ನೋಡಿದನು. All of you say, his master saw. ನನ್ನ ಹಿಂದೆ ಹೇಳ್ರಿ, ಅವನ ಯಜಮಾನನು ನೋಡಿದನು. What did he see? ಆತನು ಏನು ನೋಡಿದನು? The Lord was with Joseph. ದೇವರು ಯೋಸೇಫನ ಸಂಗಡ ಇದ್ದನು. You know, wherever you go, ನೀವು ಎಲ್ಲೆಲ್ಲಾದ್ರೂ ಹೋಗ್ರಿ, whatever job you do, ಯಾವುದೇ ಕೆಲಸವನ್ನು ಮಾಡ್ರಿ, the people around you will see. ನಿಮ್ಮ ಸುತ್ತಲಿರುವ ಜನರು ನೋಡ್ತಾರೆ. What they will see? ಏನ್ ನೋಡ್ತಾರೆ? You are with Jesus. ನೀವು ಯೇಸು ಕ್ರಿಸ್ತನೊಂದಿಗಿದ್ದೀರಿ. Jesus is with you. ಯೇಸು ಕ್ರಿಸ್ತ ನಿಮ್ಮೊಂದಿಗಿದ್ದಾನೆ. Amen. ಆಮೆನ್. Are you happy? ನೀವು ಸಂತೋಷವಾಗಿದ್ದೀರಾ? Some people come and tell, I want to tell gospel, I don't know how to tell. ಕೆಲವರು ಬಂದು ಹೇಳ್ತಾರೆ, ನನಗೆ ಸುವಾರ್ತೆ ಸಾರಬೇಕು ಆದ್ರೆ ಗೊತ್ತಿಲ್ಲ ಹೇಗೆ ಸಾರಬೇಕು. Joseph didn't tell gospel. ಯೋಸೇಫನು ಸುವಾರ್ತೆ ಹೇಳಿಲ್ಲ. He was slave. ಆತನು ಗುಲಾಮನಾಗಿದ್ದ. He didn't kneel down and pray in front of Potiphar. ಪೋಟಿಫರನ ಮುಂದೆ ಮೊಣಕಾಲು ಹಾಕಿ ಆತನು ಪ್ರಾರ್ಥನೆ ಮಾಡಿಲ್ಲ. He did his work. ಆತನು ಆತನ ಕೆಲಸವನ್ನು ಮಾಡಿದ. But the Egyptian master saw the Lord was with Joseph. ಐಗುಪ್ತನ ಯಜಮಾನನು ನೋಡಿದನು, ದೇವರು ಯೋಸೇಫನ ಸಂಗಡ ಇದ್ದದನ್ನು. That is a power in the blessing. ಅದೇ ಆಶೀರ್ವಾದದಲ್ಲಿರುವಂತ ಶಕ್ತಿಯಾಗಿದೆ. You do your work. ನೀವು ನಿಮ್ಮ ಕೆಲಸವನ್ನು ಮಾಡ್ರಿ, People around will see Jesus in you. ನಿಮ್ಮ ಸುತ್ತಲಿರುವ ಜನರು ನೋಡ್ತಾರೆ ನಿಮ್ಮೊಂದಿಗೆ ಯೇಸು ಕ್ರಿಸ್ತನಿರುವುದನ್ನು. Why he saw the Lord was with him? ಯಾಕೆ ಆತನು ದೇವರು ಆತನ ಸಂಗಡ ಇರುವುದನ್ನು ನೋಡಿದನು? And he saw the Lord made all that he did to prosper in the hands of Joseph. ಆತನ ಕೈಯಲ್ಲಿರುವ ಕೆಲಸಗಳೆಲ್ಲ ಅಭಿವೃದ್ಧಿ ಆಗ್ತಾ ಇರುವುದನ್ನು ಆತನು ನೋಡಿದನು. It's good in English, it's good in Kannada. It explains. ಕನ್ನಡದಲ್ಲೂ ಇಂಗ್ಲಿಷಲ್ಲಿ ಉತ್ತಮವಾಗಿದೆ, ಚೆನ್ನಾಗಿ ವಿವರಣೆ ಕೊಡ್ತಾ ಇದೆ. Just cross checking, you know. I read different languages, different versions. ನಾನು ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ತರ್ಜುಮೆಯಲ್ಲಿ ಅದನ್ನು ಓದಿ ನೋಡ್ತೇನೆ. In Tamil it says one word he explains everything, you know. Whatever he takes and he does, God will make you prosper. ಆತನು ಏನೆಲ್ಲ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದನು ಅದರೆಲ್ಲ ಮೇಲೆ ದೇವರು ಆಶೀರ್ವದಿಸ್ತಾ ಇದ್ದ. Whatever you do, it will be a successful one. ನೀವು ಏನೆಲ್ಲ ಮಾಡ್ತೀರೋ ಅವೆಲ್ಲ ಒಂದು ಯಶಸ್ಸಾಗಿರ್ತದೆ. Why? ಯಾಕೆ? Original blessing. ಮೂಲತ್ವ ಆಶೀರ್ವಾದ. What is the original blessing? ಮೂಲತ್ವ ಆಶೀರ್ವಾದ ಏನಾಗಿದೆ? Be fruitful. ಫಲಭರಿತವಾಗಿರು. Whatever you put your hand, ಎಲ್ಲೆಲ್ಲಿ ನಿಮ್ಮ ಕೈಯನ್ನು it ಹಾಕ್ತೀರೋ, can be business, ministry, anything. You put your hand, you will be fruitful. The Lord will make you to succeed. ಅದು ಸೇವೆಯಾಗಲಿ ನಿಮ್ಮ ವ್ಯಾಪಾರವಾಗಲಿ ಯಾವುದರಲ್ಲಿ ನೀವು ಕೆಲಸಕ್ಕೆ ಕೈ ಹಾಕ್ತಿರೋ ದೇವರು ಅದರಲ್ಲಿ ಏಳಿಕೆಯನ್ನು ಅಭಿವೃದ್ಧಿಯನ್ನು ತರ್ತಾನೆ. And the people around you will see the success. ನಿಮ್ಮ ಸುತ್ತಲಿರುವಂತಹ ಜನರು ನಿಮ್ಮ ಯಶಸ್ಸನ್ನು ನೋಡ್ತಾರೆ. When they see the success, ಅವರ ಯಶಸ್ಸನ್ನು ನೋಡಿದಾಗ they'll see the Lord is with you. ಅವ್ರು ನೋಡ್ತಾರೆ ಕರ್ತನು ನಿಮ್ಮ ಸಂಗಡ ಇರುವುದನ್ನು. Why? ಯಾಕೆ? Because of the blessings. ಆ ಆಶೀರ್ವಾದದ ಕಾರಣದಿಂದಲೇ. Hallelujah. Hallelujah. Acts 1st chapter verse 8. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. This is a key verse in the New Testament.
ಇದು ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಮಹತ್ತಾದಂತ ಒಂದು ವಚನವಾಗಿದೆ. But you shall receive power after the Holy Ghost is come upon you. You shall be witnesses unto me both in Jerusalem and in all Judea and in Samaria and unto uttermost part of the earth. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ. ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯುದಾಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದನು. Hallelujah. ಹಲ್ಲೆಲೂಯಾ. Holy Spirit has not come that time. ಪವಿತ್ರಾತ್ಮನು ಅಂದು ಬಂದಿರಲಿಲ್ಲ. Jesus said, you shall receive Holy Ghost. ಯೇಸು ಕ್ರಿಸ್ತನು ಹೇಳಿದನು, ನೀವು ಪವಿತ್ರಾತ್ಮವನ್ನು ಹೊಂದಿಕೊಳ್ಳುವಿರಿ. Then you shall be my witness. ಮತ್ತು ನೀವು ನನಗೆ ಸಾಕ್ಷಿಗಳಾಗಿರುವಿರಿ. Where? ಎಲ್ಲಿ? Only in your house? ನಿಮ್ಮ ಮನೆಯಲ್ಲಿ ಮಾತ್ರವಾ? Only in the church? ನಿಮ್ಮ ಸಭೆಯಲ್ಲಿ ಮಾತ್ರವಾ? In your street, in your area, in your neighboring place, uttermost parts of the earth. ನಿಮ್ಮ ಏರಿಯಾದಲ್ಲಿ ನೀವಿರುವಂತಹ ಬೀದಿಯಲ್ಲಿ ಲೋಕದ ಕಟ್ಟಕಡೆಯವರೆಗೂ. Hallelujah. ಹಲ್ಲೆಲೂಯಾ. Are you with me? ನೀವು ನಮ್ಮೊಂದಿಗಿದ್ದೀರಾ? When the blessing of the Lord is there, ಯಾವಾಗ ನಮ್ಮ ಮೇಲೆ ದೇವರ ಆಶೀರ್ವಾದ ಇದೆಯೋ, and when you believe in the blessing, ಮತ್ತು ಯಾವಾಗ ನೀವು ಆಶೀರ್ವಾದ ಮೇಲೆ ನಂಬಿಕೆ ಇಡ್ತೀರೋ, challenges will come, ಸವಾಲುಗಳು ಬರ್ತವೆ, problems will come, ಸಮಸ್ಯೆಗಳು ಬರ್ತವೆ. but you don't see the circumstances. ಆದರೆ ನೀವು ಆ ಪರಿಸ್ಥಿತಿಗಳನ್ನು ನೋಡುವುದಿಲ್ಲ. You rule the circumstances. ನೀವು ಆ ಒಂದು ಪರಿಸ್ಥಿತಿಗಳನ್ನು ಆಳ್ವಿಕೆ ಮಾಡ್ತೀವಿ. You subdue everything. ನೀವು ಎಲ್ಲದರ ಮೇಲೆ ಆಳ್ವಿಕೆ You have ಮಾಡ್ತೀವಿ. a dominion over everything. ನೀವು ಎಲ್ಲದರ ಮೇಲೆ ದೊರೆತನ ಮಾಡ್ತೀರಿ. Whatever your hand does shall prosper. ನೀವೇ ನಿಮ್ಮ ಕೈ ಯಾವ್ದ್ರಲ್ಲಿ ನೀವು ಹಾಕ್ತಿರೋ ಅದರಲ್ಲಿ ನೀವು ಅಭಿವೃದ್ಧಿ For ಆಗ್ತೀರಿ. that purpose God has given a Holy Spirit. ಅದಕ್ಕಾಗಿ ದೇವರು ನಿಮಗೆ ಪವಿತ್ರಾತ್ಮವನ್ನು So ಕೊಟ್ಟಿದ್ದಾನೆ. your life itself is a witness. ನಿಮ್ಮ ಜೀವನವೇ ಒಂದು ಸಾಕ್ಷಿಯಾಗಿದೆ. Say, my life is a witness. ನನ್ನ ಹಿಂದೆ ನನ್ನ ಜೀವಿತವೇ ಒಂದು ಸಾಕ್ಷಿಯಾಗಿದೆ. More than preaching, your life speaks. ನೀವು ಪ್ರಸಂಗ ಮಾಡುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವಿತವು ಪ್ರಸಂಗ ಮಾಡ್ತದೆ. Why? ಯಾಕೆ? People around you will see. ನಿಮ್ಮ ಸುತ್ತಲಿರುವ ಜನರು ನಿಮ್ಮನ್ನು ನೋಡ್ತಾರೆ. Tell your neighbor, people around you will see. ನಿಮ್ಮ ಪಕ್ಕದವರಿಗೆ ಹೇಳಿ, ಸುತ್ತಲಿರುವ ಜನರು ನಿನ್ನನ್ನು ನೋಡ್ತಾರೆ. All that you got to do is believe in the blessing, or believe in the assignment which God has given for the blessing. ನೀವು ಮಾಡಬೇಕಾದದ್ದು ಇಷ್ಟೇ, ನೀವು ಆಶೀರ್ವಾದಗಳನ್ನು ನಂಬಬೇಕು ಮತ್ತು ದೇವರು ಆಶೀರ್ವಾದಗಳಿಗೆ ಕಟ್ಟಂತ ಕೆಲಸಗಳನ್ನು ನೀವು ನಂಬಬೇಕು. Don't worry about what's happening around you. ನಿಮ್ಮ ಸುತ್ತಲಾಗಿರುವಂತ ವಿಷಯಗಳ ಕುರಿತಾಗಿ ನೀವು ಚಿಂತೆ ಮಾಡಬೇಡ್ರಿ. 2 days back, 2 ದಿನದ ಹಿಂದೆ I was just, parked my car. I was about to enter to the lift. I want to go home. I want to climb. ನಾನು ಕಾರ್ ಪಾರ್ಕ್ ಮಾಡಿ ಲಿಫ್ಟ್ ಒಳಗೆ ಹೋಗಿ ಮನೆಯೊಳಗೆ ಹೋಗ್ಬೇಕಂತನೂ ಇದ್ದೆ. I heard my watchman family and somebody talking. ಮತ್ತೆ ಅಲ್ಲಿ ಆ ವಾಚ್ಮನ್ ಮತ್ತೆ ಅವ್ರ ಹೆಂಡತಿ ಮತ್ತೆ ಎಲ್ಲರೂ ಮಾತಾಡೋದನ್ನ ಕೇಳಿಸ್ಕೊಂಡೆ. And she is telling that man, everything we did, all the reports are normal. Why do you don't know what is happening? Can you take him to somewhere so that they will do something for him? ನಾವೆಲ್ಲವನ್ನು ಮಾಡಿದ್ದೇವೆ, ಎಲ್ಲ ರಿಪೋರ್ಟ್ಗಳು ನಾರ್ಮಲ್ ಆಗಿದೆ, ಆದ್ರೂ ಏನು ಆಗ್ತಾ ಇಲ್ಲ, ಬೇರೆ ಎಲ್ಲಾದ್ರೂ ನಾವು ಕರ್ಕೊಂಡು ಹೋಗ್ಬಹುದಾ? I know when he was telling that man, I just paused and looked at him. ಅದನ್ನ ಹೇಳ್ತಾ ಇರುವಾಗ ನಾನು ಅದು ಕೇಳಿಸ್ಕೊಂಡು ಆತನನ್ನು ನೋಡಿದೆ. I asked what happened. ನಾನು ಕೇಳಿದೆ ಏನಾಯ್ತು? That man said, why you want to go here and there? Here is a man, he will bless, he will pray. ಆತತೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತಿದ್ರೆ? ಇಲ್ಲಿ ಪ್ರಾರ್ಥಿಸ್ತಾರೆ, ಅವ್ರು ಪ್ರಾರ್ಥನೆ ಮಾಡ್ತಾರೆ. Okay, that's enough. ಅದು ಸಾಕು. People around you will see. ನಿಮ್ಮ ಸುತ್ತಲಿರುವ ಜನರು ನೋಡ್ತಾರೆ. Say, people around me will see. ನನ್ನ ಸುತ್ತಲಿರುವ ಜನರು ನೋಡ್ತಾರೆ. 2 things they will see. 2 ಸಂಗತಿಗಳು ಅವರು ನೋಡ್ತಾರೆ. 1, they will see the Lord in you. ದೇವರು ನಿಮ್ಮ ಸಂಗಡ ಇರುವುದನ್ನು ನೋಡ್ತಾರೆ. 2, ಎರಡನೇದಾಗಿ they will see how the Lord makes you to be successful. ಹೇಗೆ ದೇವರು ನಿಮ್ಮನ್ನು ಯಶಸ್ಸನ್ನು ಕೊಡ್ತಾನೆ ಎಂಬುದಾಗಿ ನೋಡ್ತಾನೆ. Now come with me to Genesis 39 again. ಮತ್ತೆ ತಿರುಗಿ ಆದಿಕಾಂಡ 39ನೇ ಅಧ್ಯಾಯಕ್ಕೆ ಬನ್ರಿ. Genesis 39. ಆದಿಕಾಂಡ 39ನೇ ಅಧ್ಯಾಯ verse 6. 6ನೇ ವಚನ. And he left all that he had in Joseph's hand. He knew not what he had, save the bread which he did eat. And Joseph was a goodly person and well favored. ಹೀಗಿರುವುದರಿಂದ ಅವನು ತನಗಿದ್ದದನ್ನೆಲ್ಲ ಯೋಸೇಫನಿಗೆ ಒಪ್ಪಿಸಿ ತಾನು ತಿನ್ನುವ ರೊಟ್ಟಿಯ ವಿಷಯದಲ್ಲಿ ಹೊರತು ಬೇರೆ ಯಾವುದರ ವಿಷಯದಲ್ಲಿಯೂ ಚಿಂತಿಸಲಿಲ್ಲ. ಯೋಸೇಫನು
ಸುರೂಪಿಯು ಸೌಂದರ್ಯವಂತನೂ ಆಗಿದ್ದನು. See, when he went to Potiphar's house, he was the least. ಯಾವಾಗ ಆತನು ಫೊಟಿಫರನ ಮನೆಗೆ ಹೋದನು ಆತನು ಕೀಳನಾಗಿದ್ದ, Slave. ಆತನು ಗುಲಾಮನಾಗಿದ್ದ. He became prosperous slave. ಅನಂತರ ಆತ ಅಭಿವೃದ್ಧಿ ಹೊಂದಿದ. Then his master said, the Lord was with him. Whatever he does is prospering. ನಂತರ ಆತನ ಯಜಮಾನ ನೋಡ್ತಾನೆ ಆತನ ಸಂಗಡ ಇರುವುದನ್ನು, ಆತನು ಕೈ ಹಾಕುವ ಕೆಲಸ ಎಲ್ಲ ಅಭಿವೃದ್ಧಿ ಆಗುವುದನ್ನು. And he made him as a overseer. ಮತ್ತೆ ಆತನನ್ನು ಎಲ್ಲದರ ಮೇಲೆ ನೋಡಿಕೊಳ್ಳುವನಾಗಿ ಮಾಡಿದ. Okay, I think I missed one verse. We'll read verse 4 also. 4ನೇ ವಚನ ಸಹ ನೋಡಿಕೊಳ್ಳುವ. Joseph found grace in his sight, and he served him. He made him overseer over his house, and all that he had put into his hand. ಆದುದರಿಂದ ಯೋಸೇಫನು ಅವನ ದೃಷ್ಟಿಯಲ್ಲಿ ಕೃಪೆ ಹೊಂದಿ ಅವನ ಸೇವೆ ಮಾಡಿದನು. ಪೋಟಿಫರನು ಅವನನ್ನು ತನ್ನ ಮನೆಯ ಮೇಲೆ ಮೇಲ್ಚಾರಕನಾಗಿ ಮಾಡಿ ತನಗಿದನ್ನೆಲ್ಲ ಅವನ ಕೈಗೆ ಒಪ್ಪಿಸಿದನು. Now look here. He started his career with the least job. ಆತನು ತನ್ನ ಭವಿಷ್ಯವನ್ನು ಆತನು ಒಬ್ಬ ಕೀಳಾದಂತ ಒಂದು ಸ್ಥಾನದಿಂದ ಅದು ಪ್ರಾರಂಭಿಸಿದ. Went as a slave. ಒಬ್ಬ ಗುಲಾಮನಾಗಿ ಹೋಗಿದ್ದ. But he never grumbled against God. ಯಾವತ್ತೂ ಆತನು ದೇವರ ವಿರುದ್ಧವಾಗಿ ಗುಣಗುಟ್ಟಲಿಲ್ಲ. He never had a hatredness or bitterness for his brothers. ಆತನ ಸಹೋದರ ಕುರಿತಾಗಿ ದ್ವೇಷವಾಗಲಿ ಕಹಿಯಾದ ಭಾವನೆ ಇರಲಿಲ್ಲ. He believed in the blessing. ಆತನು ಆಶೀರ್ವಾದದ ಮೇಲೆ ನಂಬಿಕೆ ಇಟ್ಟ. The Lord made him prosperous. ದೇವರು ಆತನ ಅಭಿವೃದ್ಧಿ ಪಡಿಸಿದ. Whatever work he does, he prospered. ಯಾವುದೆಲ್ಲ ಕೆಲಸ ಆತನು ಮಾಡ್ತಾ ಇದ್ದನು ಅದು ಆತನು ಅಭಿವೃದ್ಧಿ ಹೊಂದುತ್ತಾನೆ ಇದ್ದ. Potiphar made him a overseer among all the servants. ಎಲ್ಲಾ ಸೇವಕರ ಮೇಲಿಂತ ಪೋಟಿಫರನು ಯೋಸೇಫನನ್ನು ಮೇಲ್ಚಾರಕನಾಗಿ ಮಾಡಿದನು. For me this is okay, I can digest. ಇದು ಪರವಾಗಿಲ್ಲ, ಇದು ನನಗೆ ಜೀರ್ಣ ಮಾಡ್ಲಿಕ್ಕೆ ಆಗ್ತದೆ. Okay, he did work, he gave him work. ಆತನು ಕೆಲಸ ಮಾಡ್ತಾ ಇದ್ದ, ಅದಕ್ಕಾಗಿ ಅವನ ಮೇಲೆ ಕೆಲಸ ಕೊಟ್ಟ. But verse 6 is unbelievable. ಆದ್ರೆ 6ನೇ ವಚನ ಅದು ನಂಬಲಿಕ್ಕೆ ಅಸಾಧ್ಯವಾಗಿದೆ. Unbelievable. ಅದು ನಂಬಲಿಕ್ಕೆ ಅಸಾಧ್ಯ. He left everything in his hand. ಆತನು ಎಲ್ಲವನ್ನು ಆತನ ಕೈಗೆ ಬಿಟ್ಟು ಕೊಟ್ಟ. Except food what he is eating, he doesn't know what is happening. ಆತನು ತಿನ್ನುವಂತ ರೊಟ್ಟಿಯು ಬಿಟ್ಟರೆ ಆಗುದು ಬೇರೆ ಯಾವುದು ಆತನ ಗಮನಕ್ಕೆ ಇರಲಿಲ್ಲ. In simple English, ಸುಲಭವಾದಂತ ಭಾಷೆಯಲ್ಲಿ Potiphar doesn't know how much money is coming, how much money is going. ಎಷ್ಟು ಹಣ ಬರ್ತಾ ಇದೆ ಎಷ್ಟು ಹಣ ಹೋಗ್ತಾ ಇದೆ ಎಂಬುದಾಗಿ ಪೋಟಿಫರನಿಗೆ He ಗೊತ್ತಿರಲಿಲ್ಲ. doesn't know his bank account. ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟಿದೆ ಆತನಿಗೆ He ಗೊತ್ತಿರಲಿಲ್ಲ. doesn't know how much silver and gold. ಎಷ್ಟು ಚಿನ್ನ ಎಷ್ಟು ಬೆಳ್ಳಿ ಎಂಬುದಾಗಿ ಗೊತ್ತಿರಲಿಲ್ಲ. One thing he understood. ಒಂದೇ ಒಂದು ಆತನಿಗೆ ಗೊತ್ತಾಯ್ತು, In this Joseph, the Lord is with him. ಈ ಯೋಸೇಫನ ಸಂಗಡ ದೇವರಿದ್ದಾನೆ. Whatever he does, the Lord will make him to prosper. ಆತನ ಏನೆಲ್ಲ ಮಾಡ್ತಾನೆ ದೇವರು ಆತನ ಅಭಿವೃದ್ಧಿ ಮಾಡುವಂತೆ ಮಾಡ್ತಾನೆ. It is better I give everything in his hand. ಅದು ಉತ್ತಮವಾಗಿದೆ, ನಾನು ಎಲ್ಲವನ್ನು ಈತನ ಕೈಗೆ ಕೊಡುವುದು. Everything, his bank account, checkbook, everything he gave to me, you take care everything. Better you be there. Give me food to eat enough. ಬ್ಯಾಂಕ್ ಅಕೌಂಟ್ ಆತನ ಚೆಕ್ ಬುಕ್ ಎಲ್ಲವನ್ನು ಆತನ ಕೈಗೆ ಕೊಟ್ಟಿದ್ದು, ನನಗೆ ಕೇವಲ ನೀನು ರೊಟ್ಟಿ ಕೊಡು ಸಾಕು. So Potiphar had no idea how much property he had. ಅದಕ್ಕಾಗಿ ಪೋಟಿಫರ ಯೋಚನೆ ಸಹ ಇರಲಿಲ್ಲ ಆತನಿಗೆ ಎಷ್ಟು ಆಸ್ತಿ ಇತ್ತು. He was only eating food. ಆತನು ಕೇವಲ ರೊಟ್ಟಿ ತಿಂತಾ ಇದ್ದ. Except food he doesn't know. ತಿನ್ನುವುದು ಬಿಟ್ರೆ ಮತ್ತೆ ಏನು ಗೊತ್ತಿರಲಿಲ್ಲ. Now tell me who is the real boss? ಈಗ ನೀವು ಹೇಳ್ರಿ ಇದರಲ್ಲಿ ನಿಜವಾದ ಬಾಸ್ ಯಾರು? Joseph, that is why he is a prosperous slave. He went as a slave, but he lived like a king. ಆತನು ಒಬ್ಬ ಗುಲಾಮನಾಗಿ ಹೋದ, ಆದ್ರೆ ಅರಸನಂತೆ ಜೀವಿಸಿದ. Hallelujah. Hallelujah. Are you with me? ನೀವು ನಮ್ಮೊಂದಿಗಿದ್ದೀರಾ? I still remember when my wife was working in one institute. ನನಗೆ ಇನ್ನೂ ನೆನಪಿದೆ, ನನ್ನ ಹೆಂಡತಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಾಗ That man will not know how much money comes, how much money goes, no accounts, nothing he knows. ಆ ಮನುಷ್ಯನಿಗೆ ಎಷ್ಟು ಹಣ ಬರ್ತಾ ಇದೆ ಎಷ್ಟು ಹೋಗ್ತಾ ಇದೆ ಆ ಅಕೌಂಟ್ ಬಗ್ಗೆ ಏನು ಗೊತ್ತಿರಲಿಲ್ಲ. Everything she will handle. ಎಲ್ಲವೂ ಈಕೆ ಅದನ್ನು She will ನಿಭಾಯಿಸ್ತಾ collect ಇದ್ರು. and go give the money in hand, they'll just keep it inside. ಇವರು ಹೋಗಿ ಎಲ್ಲ ಹಣ ಲೆಕ್ಕ ಮಾಡಿ ಅವ್ರಿಗೆ ಕೈಗೆ ಕೊಟ್ಟಿದ್ರು, ಅದನ್ನ ಅವ್ರು ಒಳಗೆ ಇಡ್ತಿದ್ರು. When she resigned the job, ಇವರು ಜಾಬ್ ಅನ್ನು ರಿಸೈನ್ ಮಾಡಿದಾಗ that man was so angry and upset on me. ಆ ಮನುಷ್ಯ ನನ್ನ ಮೇಲೆ ತುಂಬಾ ಬೇಜಾರು ಪಟ್ರು ಮತ್ತೆ ಸಿಟ್ಟು I ಮಾಡ್ಕೊಂಡ್ರು. said, you go, you do ministry, why you are taking her? ನೀವೇನಾದ್ರೂ ಮಾಡಿ ನೀವು ಸೇವೆ ಮಾಡಿ ಈಕೆನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? Whatever work she is doing there, let her sit here and do it. ಏನೆಲ್ಲ ಕೆಲಸ ಹಾಕಿ ಅಲ್ಲಿ ಮಾಡ್ತಾರೆ, ಇಲ್ಲಿ ಕೂತ್ಕೊಂಡು ಮಾಡ್ಲಿ ಅದನ್ನ. Because nothing was there when she went. She made a big building, she made a big business and lot of money for him. ಅವರು ಹೋದಾಗ ಅಲ್ಲಿ ಏನಿರ್ಲಿಲ್ಲ, ಇವ್ರು ಹೋದ ನಂತರ ಅವರು ಬಿಲ್ಡಿಂಗ್ ಕಟ್ಟಿದ್ರು, ಒಳ್ಳೆಯ ಒಂದು ಸಂಪಾದನೆ ಆತನಿಗೆ ಆಗ್ತಾ ಇತ್ತು. What I'm saying, ನಾನೇನ್ ಹೇಳ್ತಾ ಇದ್ದೀನಿ, this is not about Joseph's story. ಇದು ಯೋಸೇಫನ ಕಥೆ ಮಾತ್ರ ಅಲ್ಲ.
This is your story. ಇದು ನಿಮ್ಮ ಕಥೆಯಾಗಿದೆ. Say, this is my story. ಇದು ನನ್ನ ಕಥೆಯಾಗಿದೆ. Wherever you go, ನೀವೆಲ್ಲಿ ಹೋಗ್ತಿರೋ God will lift you so high, ದೇವರು ನಿಮ್ಗೆ ಎಷ್ಟು ಉನ್ನತಕ್ಕೆ ತರ್ತಾನ ಅಂದ್ರೆ you will dominate that place. ನೀವು ಆ ಸ್ಥಳವನ್ನೇ ಆಳ್ವಿಕೆ ಮಾಡ್ತೀರಿ. Whichever field you go, ಯಾವುದೇ ಕ್ಷೇತ್ರದಲ್ಲಿ ಹೋಗ್ರಿ, you cannot remain bottom. ನೀವು ಎಲ್ಲಿರ್ತೀರಿ ಅಲ್ಲೇ ಇರ್ಲಿಕ್ಕೆ ಸಾಧ್ಯವಿಲ್ಲ. Why? ಯಾಕೆ? Original blessing. ಮೂಲತ್ವ ಆಶೀರ್ವಾದ. Hallelujah. ಹಾಲೆಲೂಯ. Now come to Galatians 3rd chapter. ಈಗ ಗಲಾತ್ಯ 3ನೇ ಅಧ್ಯಾಯಕ್ಕೆ ಬನ್ರಿ. ಗಲಾತ್ಯ 3ನೇ ಅಧ್ಯಾಯ. See, the original blessing is Adam was a owner. ಮೂಲತ್ವ ಆಶೀರ್ವಾದ ಏನಂದ್ರೆ ಆದಾಮನು ಲೋಕಕ್ಕೆ ಯಜಮಾನನಾಗಿದ್ದನು. And God made Abraham as a owner of the world. ಮತ್ತು ದೇವರು ಅಬ್ರಹಾಮನನ್ನು ಈ ಲೋಕದ ಮಾಲೀಕನಾಗಿ ಮಾಡಿದನು. Now, how this ownership is transferred to you and me? ಹೇಗೆ ಈ ಒಂದು ಮಾಲೀಕದ ಒಂದು ಆಶೀರ್ವಾದ ನಮಗೆ ವರ್ಗಾವಣೆ ಆಯ್ತು? Hallelujah. ಹಾಲೆಲೂಯ. Galatians 3rd chapter. ಗಲಾತ್ಯ 3ನೇ ಅಧ್ಯಾಯ. We'll read verse 7. 7ನೇ ವಚನ. Know ye therefore that which are of faith, the same are the children of Abraham. ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ನೀವು ತಿಳಿದುಕೊಳ್ಳಿರಿ. Hallelujah. ಹಾಲೆಲೂಯ. See, it is not about Isaac and Jacob. ಅದು ಇಸಾಕ ಮತ್ತು ಯಾಕೋಬನ ಕುರಿತಾಗಿ ಅಲ್ಲ. You know that they which are of faith, those who believe in Jesus, they are same as the children of Abraham. ಯಾರು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುತ್ತಾರೋ ಅವರೆಲ್ಲರೂ ಅಬ್ರಹಾಮನ ಮಕ್ಕಳಾಗಿದ್ದಾರೆ. Then he is explaining verse 8 and 9. ನಂತರ ಆತನು 8 ಮತ್ತು 9ನೇ ವಚನದಲ್ಲಿ ವಿವರಣೆ ಕೊಡ್ತಾನೆ. In the verse 8, and the scripture foreseeing God would justify the heathen through faith, preached before the gospel unto Abraham, saying, in you all the nations be blessed. So then they which be of faith are blessed with faithful Abraham. ಅನ್ಯ ಜನರನ್ನು ನಂಬಿಕೆಯ ಮೂಲಕವಾಗಿ ನೀತಿವಂತರೆಂದು ನಿರ್ಣಯಿಸುವನೆಂಬುದಾಗಿ ಬರಹವು ಮೊದಲೇ ಕಂಡು ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗಗಳವರಿಗೆ ಆಶೀರ್ವಾದಗಳುಂಟಾಗುವುದೆಂಬ ಸುವಾರ್ತೆಯನ್ನು ಮುಂಚಿತವಾಗಿ ಸಾರಿತು ಎಂಬಂತೆ. ಹೀಗಿರಲಾಗಿ ನಂಬುವವರು ನಂಬಿಕೆಯಿದ್ದ ಅಬ್ರಹಾಮನೊಂದಿಗೆ ಆಶೀರ್ವಾದವನ್ನು ಹೊಂದುತ್ತಾರೆ. Hallelujah. Now listen. ಇಲ್ಲಿ ಕೇಳ್ರಿ. Bible says, Bible ಹೇಳ್ತದೆ. scriptures foresaw heathen will be justified by faith. ಸುವಾರ್ತೆಯು ಮುಂಚಿತವಾಗಿ ನೋಡಿತು ಅನ್ಯ ಜನರು ನಂಬಿಕೆಯಿಂದ ನೀತಿವಂತರಾಗುವುದನ್ನು. We were all heathen. ನಾವೆಲ್ಲ ಅನ್ಯರಾಗಿದ್ದೆವು. Today we are righteous. ಇವತ್ತು ನಾವು ನೀತಿವಂತರಾಗಿದ್ದೇವೆ By faith. ನಂಬಿಕೆಯ ಮೂಲಕ. How? ಹೇಗೆ? The same gospel was preached to Abraham. ಅದೇ ಸುವಾರ್ತೆಯು ಅಬ್ರಹಾಮನಿಗೆ ಸಾರಲ್ಪಟ್ಟಿತು. In you all the families of the earth shall be blessed. ನಿನ್ನಲ್ಲಿ ಭೂಮಿಯ ಮೇಲಿರುವ ಎಲ್ಲಾ ಕುಟುಂಬಗಳು ಆಶೀರ್ವಾದ ಹೊಂದುವರು. Hallelujah. Hallelujah. And verse 9 he says, 9ನೇ ವಚನ ಹೇಳ್ತದೆ, they that which be of faith are blessed with faithful Abraham. ಹೀಗಿರಲಾಗಿ ನಂಬುವವರು ನಂಬಿಕೆಯಿದ್ದ ಅಬ್ರಹಾಮನೊಂದಿಗೆ ಆಶೀರ್ವಾದವನ್ನು ಹೊಂದುತ್ತಾರೆ. I am blessed with faithful Abraham. ನಾನು ನಂಬಿಕೆಯಿದ್ದ ಅಬ್ರಹಾಮನೊಂದಿಗೆ ಆಶೀರ್ವಾದ ಹೊಂದಿದ್ದೇನೆ. You are blessed. ನೀವು ಆಶೀರ್ವಾದಿಸಲ್ಪಟ್ಟವರು. That blessing what God said, Abraham, in you all the families of the blessed, that blessing is yours now. ಯಾವ ಆಶೀರ್ವಾದ ದೇವರು ಅಬ್ರಹಾಮನಿಗೆ ಹೇಳಿದರು, ನಿನ್ನಲ್ಲಿ ಭೂಮಿಯ ಮೇಲಿರುವ ಎಲ್ಲಾ ಕುಟುಂಬಗಳು ಆಶೀರ್ವಾದ ಹೊಂದುವವರು, ಆ ಆಶೀರ್ವಾದ ನಿನ್ನಲ್ಲಿದೆ. This is original blessing. ಇದು ಮೂಲತ್ವ ಆಶೀರ್ವಾದವಾಗಿದೆ. Came up to Abraham through Melchizedek. ಮೆಲ್ಕಿಸೆದೆಕನಿಂದ ಅಬ್ರಹಾಮನಿಗೆ ಬಂತು. Now it is transferred to you and me. ಅಬ್ರಹಾಮನಿಂದ ನಂಗೆ ಮತ್ತು ನಿಮಗೆ ಅದು ವರ್ಗಾವಣೆ ಆಗಿದೆ. How it is transferred? ಹೇಗೆ ಅದು ವರ್ಗಾವಣೆ ಆಗಿದೆ? Galatians 3:13-14. ಗಲಾತ್ಯ 3:13-14. Christ has redeemed us from the curse of the law, being made a curse for us, for it is written, cursed is everyone that hangeth on a tree, that the blessings of Abraham might come on the Gentiles through Jesus Christ, that
we might receive the promise of the Spirit through faith. ಕ್ರಿಸ್ತನು ನಮ್ಮ ನಿಮಿತ್ತವಾಗಿ ಶಾಪವಾಗಿ ಮಾಡಲ್ಪಟ್ಟು ನ್ಯಾಯ ಪ್ರಮಾಣದ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಯಾಕಂದರೆ ಮರಕ್ಕೆ ತೂಗಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಬರೆದದೆಯಲ್ಲ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಯೇಸು ಕ್ರಿಸ್ತನ ಮೂಲಕ ಅನ್ಯ ಜನರಿಗೆ ಉಂಟಾಗುವಂತೆ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತಾಯಿತು. Now look here. ಇಲ್ಲಿ ನೋಡ್ರಿ, This is very important. If Galatians 3rd chapter, if you understand all that I preached 3 weeks, you will understand. ಈ ಗಲಾತ್ಯ 3ನೇ ಅಧ್ಯಾಯ ನೀವು ಅರ್ಥ ಮಾಡಿಕೊಂಡ್ರೆ ಇಷ್ಟು ದಿನ ನಾನು ಬೋಧಿಸಿದ ಎಲ್ಲವೂ ನೀವು ಅರ್ಥ Then ಮಾಡಿಕೊಳ್ತೀರಿ. you will understand how the blessing is going to lift you up. ನಂತರ ನೀವು ಅರ್ಥ ಮಾಡಿಕೊಳ್ತೀರಿ ಹೇಗೆ ಆಶೀರ್ವಾದ ನಿಮಗೆ ಉನ್ನತಿಗೆ ತರ್ತದೆ. That original blessing, ಆ ಮೂಲತ್ವ ಆಶೀರ್ವಾದ it is called as blessing of Abraham. ಅಬ್ರಹಾಮನ ಆಶೀರ್ವಾದ ಎಂಬುದಾಗಿ Because ಕರೆಯಲ್ಪಡುತ್ತದೆ. he carried it. ಯಾಕಂದ್ರೆ ಆತನು ಅದು ಹೊತ್ತುಕೊಂಡು ಬಂದ. Today it is transferred to you and me. ಇವತ್ತು ಅದು ನಮಗೆ ಮತ್ತು ನಿಮಗೆ ಅದು ವರ್ಗಾಯಿಸಲ್ಪಟ್ಟಿದೆ. How ಹೇಗೆ? Christ died on the cross. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು. He became a curse. ಆತನು ಶಾಪವಾದನು. He carried all our curses. ನಮ್ಮ ಎಲ್ಲರ ಶಾಪವನ್ನು ಆತನು He ತೆಗೆದುಕೊಂಡನು. became a curse. ಆತನು ಶಾಪವಾದನು. He redeemed us from all the curses. ಆತನು ನಮ್ಮನ್ನು ಎಲ್ಲಾ ಶಾಪಗಳಿಂದ ಬಿಡಿಸಿದನು. He redeemed us from all the failures. ಆತನು ನಮ್ಮನ್ನು ಎಲ್ಲಾ ಸೋಲುಗಳಿಂದ ಬಿಡಿಸಿದನು. He redeemed us from all barrenness. ಆತನು ನಮ್ಮನ್ನು ಎಲ್ಲಾ ಬಂಜೆತನದಿಂದ ಆತನು ಬಿಡಿಸಿದನು. Every curse he redeemed. ಪ್ರತಿಯೊಂದು ಶಾಪಗಳಿಂದ ನಮ್ಮನ್ನು ಬಿಡಿಸಿದನು. So that original blessing will rest upon you. ಆ ಮೂಲತ್ವ ಆಶೀರ್ವಾದವು ನಮ್ಮ ಮೇಲೆ ನೆಲೆಯಾಗುವುದಕ್ಕಾಗಿ And ಮತ್ತೆ you will also receive Holy Spirit. ಮತ್ತು ನೀವು ಪವಿತ್ರಾತ್ಮನನ್ನು ಕೂಡ ಹೊಂದಿಕೊಳ್ತೀರಿ. Now all that you have to do is ನೀವು ಮಾಡಬೇಕಾದದೇನೆಂದ್ರೆ believe you are blessed. ನೀವು ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ನಂಬಿರಿ. Say, I am blessed. ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. I am an image of God. I am blessed. Blessing makes me fruitful, multiply. I will fill the earth. I will subdue everything. I will have dominion over everything. ನನ್ನ ಹಿಂದೆ ಹೇಳಿ, ನಾನು ದೇವರ ಸ್ವರೂಪದಲ್ಲಿದ್ದೇನೆ, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಆಶೀರ್ವಾದವು ನನ್ನನ್ನು ಫಲಭರಿತವಾಗಿ ಮಾಡ್ತದೆ, ನನ್ನನ್ನು ಹೆಚ್ಚಿಸ್ತದೆ, ನನ್ನನ್ನು ಭೂಮಿಯ ಮೇಲೆಲ್ಲ ತುಂಬಿಕೊಳ್ಳುವಂತೆ ಮಾಡುತ್ತದೆ, ನಾನು ಎಲ್ಲದರ ಮೇಲೆಯೂ ದೊರೆತನ ಮಾಡುತ್ತೇನೆ. Verse 16. 16ನೇ ವಚನ, Galatians 3:16. ಗಲಾತ್ಯ 3:16. Now to Abraham and his seed were the promises made. He said not unto seeds as of many, but as of one, and unto the seed which is Christ. ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬಾತನು ಕ್ರಿಸ್ತನೇ. Now I'll explain it, okay? This ನಾನು ವಿವರಿಸ್ತೀನಿ. little be patient. ತಾಳ್ಮೆ ಉಳ್ಳವರಾಗಿರ್ರಿ, You will understand. ನೀವು ಅರ್ಥ ಮಾಡಿಕೊಳ್ತೀರಿ. Then you will live like a king. ಮತ್ತೆ ನೀವು ಒಬ್ಬ ಅರಸನಂತೆ ಜೀವಿಸ್ತೀರಿ. Here Paul says, now to Abraham and his seed were the promises made. ಸತ್ಯವೇದ ಹೇಳ್ತದೆ, ದೇವರು ಅಬ್ರಹಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. For whom the promises were made? ಯಾರಿಗೋಸ್ಕರ ವಾಗ್ದಾನಗಳು ಮಾಡಲ್ಪಟ್ಟಿದ್ದವು? To Abraham ಅಬ್ರಹಾಮನಿಗೆ and his seed. ಮತ್ತು ಆತನ ಬೀಜಕ್ಕೆ, ಆತನ ಸಂತತಿಗೆ, Bija use. ಆತನ ಬೀಜಕ್ಕೆ. It is not written seeds. It is not written in plural. It is written singular, seed. ಅದು ಬೀಜಗಳು ಎಂಬುದಾಗಿ ಬಹುವಚನದಲ್ಲಿಲ್ಲ, ಬೀಜ ಎಂಬುದಾಗಿ ಏಕವಚನ ಬರೆಯಲ್ಪಟ್ಟಿದೆ. So the promises were made. What is the promise? ವಾಗ್ದಾನಗಳು ಮಾಡಲ್ಪಟ್ಟಿದ್ದವು. ಆ ವಾಗ್ದಾನಗಳು ಯಾವುದು? You are a owner for the world. ನೀನು ಈ ಲೋಕಕ್ಕೆ ಯಜಮಾನನಾಗಿದ್ದ. Abraham is a heir of the world. ಅಬ್ರಹಾಮನು ಈ ಲೋಕಕ್ಕೆ ವಾರಸನಾಗಿದ್ದ. That promise ಆ ವಾಗ್ದಾನವು was made to Abraham ಅದು ಅಬ್ರಹಾಮನಿಗೆ ಮಾಡಲ್ಪಟ್ಟಿತು unto his seed, ಮತ್ತು ಆತನ ಬೀಜಕ್ಕೆ, not for his seeds. ಆತನ ಬೀಜಗಳಿಗೆ ಅಲ್ಲ. Say unto his seed, not for the seeds. ಆತನ ಬೀಜಕ್ಕೆ, ಆತನ ಬೀಜಗಳಿಗೆ ಅಲ್ಲ. Means that owner for the world
promise is made to Abraham, not for Isaac, Jacob, and Joseph. ಯಾವ ವಾಗ್ದಾನಗಳು ಅಬ್ರಹಾಮನಿಗೆ ಮಾಡಲ್ಪಟ್ಟಿದ್ದವು ಅದು ಯಾಕೋಬ ಇಸಾಕನಿಗಾಗಿ ಅಲ್ಲ, ವಾಗ್ದಾನಗಳು ಅವರಿಗಾಗಿ ಅಲ್ಲ. Blessing was there. ಆಶೀರ್ವಾದಗಳಿದ್ದವು. That promise, ಆ ವಾಗ್ದಾನ, owner for the world, ಲೋಕಕ್ಕೆಲ್ಲ ಯಜಮಾನರು, is to Abraham ಅಬ್ರಹಾಮನಿಗೆ and to seed. ಆತನ ಬೀಜಕ್ಕೆ. And that seed is Christ. ಆ ಬೀಜವು ಕ್ರಿಸ್ತನಾಗಿದ್ದಾನೆ. Say that seed is Christ. ಆ ಬೀಜವು ಕ್ರಿಸ್ತನಾಗಿದ್ದಾನೆ. I'll repeat again. ನಾನು ಇನ್ನೊಂದ್ಸಲ ಹೇಳ್ತೇನೆ. When God created Adam and Eve, ಯಾವಾಗ ದೇವರು ಆದಾಮ್ ಅವರನ್ನು ಸೃಷ್ಟಿಸಿದನು, He gave the Garden of Eden. ಅವರಿಗೆ ಆತನು ಏದೆನ್ ತೋಟವನ್ನು ಕೊಟ್ಟಿದ್ದನು. He made him a owner. ಅವರಿಗೆ ಅವರು ಮಾಲೀಕನಾಗಿ ಮಾಡಿದನು. He says, make everything God like a Garden of Eden. ಇವೆಲ್ಲ ಭೂಮಿಯನ್ನೆಲ್ಲ ಏದೆನ್ ತೋಟದಂತೆ ಮಾಡಿರಿ. He made him a owner. ಅವರಿಗೆ ಮಾಲೀಕನಾಗಿ He ಮಾಡಿದ. blessed him. ಅವರನ್ನು ಆಶೀರ್ವದಿಸಿದ. The blessing carried. ಆ ಆಶೀರ್ವಾದ ಹೊತ್ತುಕೊಂಡು ಹೋದ್ರು. It continued. ಅದು ಮುಂದುವರಿತಾನೆ That ಹೋಯಿತು. blessing worked in Joseph's life. ಆ ಆಶೀರ್ವಾದ ಯೋಸೇಫನ ಜೀವಿತದಲ್ಲಿ ಕಾರ್ಯ That ಮಾಡಿತು. is why he made his life like a Garden of Eden. ಅದಕ್ಕಾಗಿ ಆತನು ತನ್ನ ಜೀವಿತವನ್ನು ಏದೆನ್ ತೋಟ ಅಂತೆ ಮಾಡಿದ. Not only his life, his master's life like Garden of Eden. ಆತನ ಜೀವಿತ ಮಾತ್ರವಲ್ಲದೆ ಆತನ ಯಜಮಾನ ಜೀವಿತ ಕೂಡ ಏದೆನ್ ತೋಟದಂತೆ ಮಾಡಿದ. The blessing will work in you. ಆ ಆಶೀರ್ವಾದ ನಿಮ್ಮಲ್ಲೂ ಕೂಡ ಕಾರ್ಯ But you ಮಾಡ್ತದೆ. have one promise. ಆದ್ರೆ ನಿಮಗೆ ಒಂದು ವಾಗ್ದಾನ ಇದೆ. That original promise, ಆ ಮೂಲತ್ವ ವಾಗ್ದಾನ, owner for the world, ಈ ಲೋಕಕ್ಕೆಲ್ಲ ನೀವು ಯಜಮಾನರು, was to Abraham and to his seed Jesus Christ. ಅಬ್ರಹಾಮನಿಗೆ ಮತ್ತು ಆತನ ಬೀಜವಾಗಿರುವ ಕ್ರಿಸ್ತನಿಗೆ. Christ became owner. ಕ್ರಿಸ್ತನು ಯಜಮಾನನಾದ. Now say Christ is the owner. ಕ್ರಿಸ್ತನು ಯಜಮಾನನಾಗಿದ್ದಾನೆ. Up to this is convincing for us. ಇಲ್ಲಿಯವರೆಗೆ ನಾವು ಇದನ್ನು ಒಪ್ಪಿಕೊಳ್ಳಬಹುದು. Christ is one. He is a God, no? He became a owner. Okay. ಆತನು ದೇವರಾಗಿದ್ದಾನೆ, ಆತನು ಯಜಮಾನಾದನು, ಅದು ಸರಿ, ಅದು You ಒಪ್ಪಿಕೊಳ್ಳಬಹುದು. should understand Christ as a man he became a owner. ನೀವು ಅರ್ಥ ಮಾಡಬೇಕು, ಕ್ರಿಸ್ತನು ಒಬ್ಬ ಮನುಷ್ಯನಾಗಿ ಆತನ ಯಜಮಾನನಾದ. Then verse 28. ನಂತರ 28ನೇ ವಚನ. There is neither Jew nor Greek, there is neither bond nor free, there is neither male nor female, for you all are all one in Christ Jesus. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ದಾಸನು ಸ್ವಾತಂತ್ರ್ಯನು ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು. Then we'll go next. You all are one in Christ Jesus. ನೀವೆಲ್ಲರೂ ಕ್ರಿಸ್ತನಲ್ಲಿ ಒಂದಾಗಿದ್ದೀರಿ. Say we all are one in Christ Jesus. ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೇವೆ. We all are one in Christ Jesus. ನಾವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿದ್ದೇವೆ. This should get inside us first. ಇದು ನಮ್ಮ ಒಳಗಡೆ ಹೋಗ್ಬೇಕು. Who are we? ನಾವು ಯಾರಾಗಿದ್ದೇವೆ? ನಿಮ್ಮ ಬ್ಯಾಕ್ಗ್ರೌಂಡ್ ಏನು? ಬ್ಯಾಕ್ಗ್ರೌಂಡೇ ಇಲ್ಲ. ಬ್ಯಾಕ್ಗ್ರೌಂಡ್ ಇಸ್ ಗಾನ್. ಆಲ್ ಥಿಂಗ್ಸ್ ಆರ್ ಪಾಸ್ಡ್ ಅವೇ. ಬ್ಯಾಕ್ಗ್ರೌಂಡ್ ಇಲ್ಲ, ಹಳೆ ಸಂಗತಿಗಳೆಲ್ಲ ಹೋಗಿದೆ. You know, I used to go to Andhra. I worked in Andhra. I used to go to Andhra for ministry. ನಾನು ಆಂಧ್ರದ ಕೆಲಸ ಮಾಡಿದ್ದೀನಿ, ಸೇವೆಗಾಗಿ ಆಂಧ್ರಕ್ಕೆ ಹೋಗಿದ್ದೇನೆ. Even Maharashtra, first they'll ask me, what is your surname? ಅಲ್ಲಿ ಮಹಾರಾಷ್ಟ್ರದಲ್ಲ ನನಗೆ ಕೇಳಿದ್ದು, ನಿಮ್ಮ ಸರ್ನೇಮ್ ಏನು? I said, why you want surname? ನಾನು ಕೇಳಿದೆ, ನಿಮ್ಗೆ ಸರ್ನೇಮ್ ಯಾಕೆ ಬೇಕು? No, surname, we want to know, no? We want to know your background, from which samaj you are. ಸರ್ನೇಮ್ ಬೇಕಲ್ಲ, ನೀವು ಎಲ್ಲಿಂದ ಬಂದಿ, ನಿಮ್ಮ ಹಿನ್ನೆಲೆ ಏನಾಗಿದೆ ನಮಗೆ ಗೊತ್ತಾಗಬೇಕು. All my background is washed by the blood of Jesus. ನನ್ನ ಎಲ್ಲಾ ಬ್ಯಾಕ್ಗ್ರೌಂಡ್ ಯೇಸು ಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟಿದೆ. Hallelujah. Unfortunately, in my surname, my caste is there. ನಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಜಾತಿ ಪತ್ರದಲ್ಲಿ ನನ್ನ ಸರ್ನೇಮ್ ಇದೆ, name. ಹೆಸರು ಇದೆ. If I can change it, it will be wonderful. ಅದು ಬದಲಾಯಿಸಲಿಕ್ಕೆ ಆದ್ರೆ ಒಳ್ಳೆದಾಗ್ತದೆ. Unfortunately, it is there. ಅದು ಅದೃಷ್ಟವಾಗಿ ಅದರಲ್ಲಿ I ಇದೆ. don't remember it. ಅದು ನನಗೆ ನೆನಪು ಸಹ ಇಲ್ಲ. So I made it short form. ಅದಕ್ಕಾಗಿ ನಾನು ಅದಕ್ಕೆ ಶಾರ್ಟ್ ಆಗಿ ಮಾಡಿದ್ದೇನೆ. There is no background. ಯಾವುದೇ ಹಿನ್ನೆಲೆ ಇಲ್ಲ.
There is no Jew, no Greek, ಯಾವ ಯಹೂದ್ಯನೂ ಇಲ್ಲ, ಯಾವ ಗ್ರೀಕನೂ ಇಲ್ಲ, no bond or no slave, ಯಾವ ದಾಸನೂ ಇಲ್ಲ, no ಸ್ವಾತಂತ್ರ್ಯನೂ ಇಲ್ಲ, male, no female. ಯಾವ ಗಂಡನು ಯಾವ ಹೆಣ್ಣು We ಇಲ್ಲ. all are one in Christ Jesus. ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. Say, we all are one in Christ Jesus. ನಾವೆಲ್ಲರೂ ಯೇಸು ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. Then it says, ನಂತರ ಆತನು ಹೇಳ್ತಾನೆ, verse 29, 29ನೇ ವಚನ, and if you be Christ, then you are Abraham's seed. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರಾಗಿದ್ದೀರಿ, And heirs according to the promise. ವಾಗ್ದಾನಾನುಸಾರವಾಗಿ ಬಾಧ್ಯರೂ ಆಗಿದ್ದೀರಿ. Hallelujah. Hallelujah. Say one more time, say, we all are one in Christ. ನಾವೆಲ್ಲರೂ ಕ್ರಿಸ್ತನಲ್ಲಿ ಒಂದೇ ಆಗಿದ್ದೇವೆ. Sure. ನಿಮಗೆ ಖಚಿತವಾಯ್ತಾ? If you are in Christ, you are Abraham's seed. ನೀವು ಕ್ರಿಸ್ತನಲ್ಲಿದ್ರೆ ನೀವು ಅಬ್ರಹಾಮನ ಸಂತತಿಯವರಾಗಿದ್ದೀರಿ. Amen. Say, I am in Christ, I am Abraham's seed. ನಾನು ಕ್ರಿಸ್ತನವನಾಗಿದ್ದೇನೆ, ಹಾಗಾಗಿ ನಾನು ಅಬ್ರಹಾಮನ ಸಂತತಿಯಾಗಿದ್ದೇನೆ. Meaning is, ಅರ್ಥ ಏನಂದ್ರೆ, you are heirs according to the promise. ವಾಗ್ದಾನ ಅನುಸಾರವಾಗಿ ನೀವು ಬಾಧ್ಯಸ್ಥರಾಗಿದ್ದೀರಿ. Hallelujah. Hallelujah. What is the promise? ಆ ವಾಗ್ದಾನ ಏನು? Abraham is a heir of the world. ಅಬ್ರಹಾಮನು ಈ ಲೋಕಕ್ಕೆಲ್ಲ ವಾರಸ್ದಾರನಾಗಿದ್ದಾನೆ. That promise is for you. ಆ ವಾಗ್ದಾನ ನಿಮಗಾಗಿದೆ. Now you are a owner for the world. ಈಗ ನೀವು ಲೋಕಕ್ಕೆ ವಾರಸ್ದಾರರಾಗಿದ್ದೀರಿ. Amen. Amen. Say, I am a owner for the world. ನಾನು ಲೋಕಕ್ಕೆ ವಾರಸ್ದಾರನಾಗಿದ್ದೇನೆ. So when you walk in the street, where you are living, you should think the whole area belongs to you. You are the owner. ನಿಮ್ಮ ಬೀದಿಯಲ್ಲಿ ನಡ್ಕೊಂಡು ಹೋಗುವಾಗ ನೀವು ಯೋಚನೆ ಮಾಡಬೇಕು, ಈ ಬೀದಿಯೆಲ್ಲ ನನಗೆ ನನ್ನದೇ ಆಗಿದೆ ಎಂಬುದಾಗಿ. Amen. ಆಮೆನ್. Maybe naturally it may not be in your name, ಅದು ಕಾಣುವಂತ ಲೋಕದಲ್ಲೂ ನಿಮ್ಮದಾಗಿರ್ಲಿಕ್ಕಿಲ್ಲ. but spiritually this is the truth. You are the owner. ಆದರೆ ಆತ್ಮಿಕ ಲೋಕದಲ್ಲೂ ಸತ್ಯವಾಗಿರೋದು ನಿಮ್ಮದಾಗಿದೆ. I am the owner for the world. ನಾವು ಲೋಕಕ್ಕೆ ವಾರಸ್ದಾರರಾಗಿದ್ದೇವೆ. Say, I am in Christ. I am a heir according to the promise. I am a owner for the whole world. ನಾನು ಕ್ರಿಸ್ತನವನಾಗಿದ್ದೇನೆ, ವಾಗ್ದಾನ ಅನುಸಾರವಾಗಿ ಬಾಧ್ಯಸ್ಥನಾಗಿದ್ದೇನೆ, ನಾನು ಲೋಕಕ್ಕೆಲ್ಲ ವಾರಸ್ಥರಾಗಿದ್ದೇನೆ. Sometimes I feel really funny, when the boy and girl parents sit for talking, how they talk. ಒಂದು ಗಂಡು ಮತ್ತು ಹೆಣ್ಣು ಮಾತನಾಡ್ತಾ ಇರುವಾಗ ತಂದೆ ತಾಯಿ ನೋಡುವುದನ್ನು, For marriage purpose they sit and talk. ಆ ಮದುವೆಗೋಸ್ಕರ ಕೂತ್ಕೊಂಡು ಮಾತನಾಡೋದನ್ನು ನೋಡ್ತೇನೆ. Really funny I feel. ಅದು ಬಹಳ ತಮಾಷೆಯಾಗಿರ್ತದೆ. How much you have a house? How many houses? How many acres? ಎಷ್ಟು ಮನೆ ಇದೆ, ಎಷ್ಟು ಎಕರೆ ಭೂಮಿ ಇದೆ. You should give the world map in front of them. ಅವರಿಗೆ ಪೂರ್ಣ ಭೂಮಿಯ ಒಂದು ನಕ್ಷೆಯನ್ನು ಅವರಿಗೆ ಕೊಡಬೇಕು. Tell, I am the owner for the whole world. ನಾನು ಈ ಲೋಕಕ್ಕೆಲ್ಲ ವಾರಸ್ದಾರನಾಗಿದ್ದೇನೆ ಎಂಬುದಾಗಿ This is the ಹೇಳಬೇಕು. truth. ಇದು ಸತ್ಯವಾಗಿದೆ. You are in Christ. ನೀವು ಕ್ರಿಸ್ತನಲ್ಲಿದ್ದೀರಿ. You are Abraham's seed. ನೀವು ಅಬ್ರಹಾಮನ You ಬೀಜವಾಗಿದ್ದೀರಿ. are the owner for the whole world. ನೀವು ಈ ಲೋಕಕ್ಕೆಲ್ಲ ಯಜಮಾನರಾಗಿದ್ದೀರಿ. You should behave like that. ನೀವು ಹಾಗೆ ವರ್ತಿಸಬೇಕು. For example, ಉದಾಹರಣೆಗಾಗಿ, in your house, ನಿಮ್ಮ ಮನೆಯಲ್ಲಿ will you throw this chocolate wrapper everywhere? ಆ ಚಾಕ್ಲೇಟ್ ಇಂದ ಅದ ಕಸವನ್ನು ಎಲ್ಲಿ ಬೇಕೋ ಅಲ್ಲಿ ಬಿಸಾಡ್ತೀರಾ? Will you eat chicken and throw bones anywhere? ಚಿಕನ್ ತಿಂದು ಆ ಮೂಳೆಗಳೆಲ್ಲ ಅಲ್ಲಿ ಇಲ್ಲಿ ಬಿಸಾಡ್ತೀರಾ? Why? ಯಾಕೆ? ಯಾರ ಮನೆ ಅದು? No, see any chocolate papers are there? See, you should, when you walk in the street, you should feel like that. Right? This is I am a owner. Even wrapper should not fall. It should go to dustbin. ಅದಕ್ಕಾಗಿ ನಿಮ್ಮ ಬೀದಿಯಲ್ಲಿ ನಡ್ಕೊಂಡು ಹೋಗುವಾಗ ನೋಡ್ಬೇಕು, ಯಾವ್ದು ಕಸದಲ್ಲಿ ಇದೆ, ಏನು ಇರಬಾರ್ದು ಇದ್ರೂ ಕೂಡ ಅದು ಕಸದ ಬುಟ್ಟಿಯಲ್ಲಿ ಹೋಗ್ಬೇಕು. That is why wherever the gospel is preached, ಅದಕ್ಕಾಗಿ ಎಲ್ಲೆಲ್ಲಿ ಸುವಾರ್ತೆಯು ಸಾರಲ್ಪಟ್ಟಿದೆಯೋ, I said wherever Protestant Reformation took place, ಎಲ್ಲೆಲ್ಲಿ ಪ್ರೊಟೆಸ್ಟೆಂಟ್ ರಿಫಾರ್ಮೇಷನ್ ಆಗಿದೆಯೋ, they keep it neat. ಅವರಲ್ಲಿ ಸ್ವಚ್ಛವಾಗಿ ಇಡ್ತಾರೆ. They don't make place dirty. ಅದು ಆ ಸ್ಥಳವನ್ನು ಅವರು ಗಲೀಜಾಗಿ ಮಾಡುತ್ತಾರೆ. Because they believe they are the owners. ಯಾಕಂದ್ರೆ ಅವ್ರು ನಂಬ್ತಾರೆ, ಅದಕ್ಕೆ ಅವರು ಯಜಮಾನರಾಗಿದ್ದಾರೆ. Amen. Your street should be clean. ನಿಮ್ಮ ಬೀದಿಗಳು ಸ್ವಚ್ಛವಾಗಿರ್ಬೇಕು. Why? ಯಾಕೆ? You are the owner.
ನೀವು ಯಜಮಾನರಾಗಿದ್ದೀರಿ. Hello, very difficult to digest, no? ಇದು ಜೀರ್ಣ ಮಾಡ್ಲಿಕ್ಕೆ ಬಹಳ ಕಷ್ಟವಾಗ್ತಾ ಇದೆ ಅಲ್ಲ? Unless you believe it, you act on it, you will not possess it. ಎಲ್ಲಿ ತನಕ ನೀವು ಇದನ್ನು ನಂಬುವುದಿಲ್ವೋ, ಇದರ ಮೇಲೆ ನೀವು ಕಾರ್ಯ ಮಾಡುವುದಿಲ್ಲ, ಅದು ನೀವು ಅದನ್ನು ನಂಬಲಿಕ್ಕೆ ಸಾಧ್ಯವಿಲ್ಲ. Hallelujah. ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. I'll continue next week. ಇದನ್ನ ಮುಂದಿನ ವಾರ ಮುಂದುವರಿಸ್ತೇನೆ. How we are heirs according to the promise. ವಾಗ್ದಾನ ಅನುಸಾರವಾಗಿ ನಾವು ಹೇಗೆ ಬಾಧ್ಯಸ್ಥರಾಗಿದ್ದೀರಿ How ಎಂಬುದಾಗಿ, we can make it real. ಹೇಗೆ ಅದನ್ನು ನಿಜಕರವಾಗಿ ಮಾಡಬಹುದು. One vision you should have. ಒಂದು ದರ್ಶನ ನಿಮಗೆ ಇರಬೇಕು. The place where I live should become a garden of Eden. ನಾನು ಎಲ್ಲಿ ವಾಸಿಸ್ತೇನೆ, ನಾನು ಎಲ್ಲಿ ಇರ್ತೇನೋ ಆ ಜಾಗವು ಏದೆನ್ ತೋಟವಾಗಬೇಕು. Amen. Amen. That area should become a garden of Eden. ಆ ಏರಿಯಾವು ಏದೆನ್ ತೋಟದಂತೆ ಆಗಬೇಕು. You have a desire, you will change it. ನಿಮಗೆ ಆಸೆ ಇದ್ರೆ ನೀವು ಅದನ್ನು ಬದಲಾಯಿಸ್ತೀರಿ. Amen. ಆಮೆನ್. Are you happy? ನೀವು ಸಂತೋಷವಾಗಿದ್ದೀರಾ? Okay, shall we all stand up? ನಾವೆಲ್ಲ ಎದ್ದು ನಿಂತುಕೊಳ್ಳೋಣ.